ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸರ್, ನೀವು ಹೇಳ್ದಂಗೆ ತುಂಬ ಕಷ್ಟ ಇದೆ ಎರಡು ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡೋದು. ಏನು ಒಂದೇ ಒಂದು ಅಡ್ವಾಂಟೇಜ್ ಬಂದು ಆಡಿಷನ್ ಇಲ್ಲದೆ ಸಿನಿಮಾ ಸಿಗತ್ತೆ ನಮಗೆ. ಯಾಕಂದರೆ ನಾವು ರವಿಚಂದ್ರನ್ ಮಗ. ಸರ್, ಖಂಡಿತ ನಾನು ಹೋಗ್ಬಿಟ್ಟು ಫಸ್ಟ್ PUCಯಲ್ಲಿ ನಾನು ಆ್ಯಕ್ಟ್ರ್ ಆಗಬೇಕಂತ ಹೇಳಿದಾಗ ಇಟ್ ವಾಸ್ ಅ ಶಾಕ್. ನಮ್ಮಮ್ಮ ಮಲಗಿದ್ರು, ಮಧ್ಯಾಹ್ನ ಇರಬೇಕು, ನಾನು ಹೋಗ್ಬಿಟ್ಟು ನಾನು ಹೀರೋ ಆಗ್ತೀನಿ ಅಂದರೆ ನಮ್ಮಮ್ಮ ಹಂಗೆ ಇದ್ರು. ಈಗ ಕೋತಿ ಕೆಲಸ ಮಾಡ್ತಿದ್ವಲ್ಲ 16-17 ಬೈಕ್ ತೊಗೊಂಡು ಹೋಗ್ಬಿಡೋದಲ್ಲ, ಅಂಥ ಟೈಮ್ ಪೊಲೀಸ್ ಹಿಡಿದ್ರೆ ಏನು ಮಾಡ್ತೀರಾ ನೀವು? ದುಡ್ಡು ಇಡ್ತಾ ಇರಲಿಲ್ಲ ಆವಾಗ. ಡ್ಯಾಡಿ ಹೆಸರು ಯೂಸ್ ಮಾಡಿ ನಮ್ಗೇನು 2 ಕೊಂಬಿದ್ಯಾ ಅಂತ ಹೇಳು ಅಂತ. ರವಿಚಂದ್ರನ್ ಮಗ ಅಂದರೆ 2 ಕೊಂಬಿದ್ಯಾ? ಆ ಭಯದಲ್ಲಿ ಏನಾಗೋಯ್ತು ನನಗೆ, ಐ ವಾಸ್ ಗಾಟ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ನೆಕ್ಸ್ಟ್ ಡೇ, ಹೈ ಫೀವರ್. ಶೌಟ್ ಅಟ್ ಮನೋರಂಜನ್, ಹೀರೋಯಿನ್ ಕಿಸ್ ಮಾಡಬಾರ್ದು, ನೀನು ಹೇಳಿದ್ ಕಿಸ್ ಕೊಡಬೇಕು ಅಂತಾರೆ ಡ್ಯಾಡಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ. ಸೊ ಆ ಇತಿಹಾಸಕ್ಕೆ ಕಾರಣರಾದಂಥವ್ರು ಸಾಕಷ್ಟು ಜನ ವ್ಯಕ್ತಿಗಳು ನಾವು ನೋಡಿದ್ವಿ. ಸೊ ಸಾಕಷ್ಟು ಒಳ್ಳೆ ಸಿನಿಮಾಗಳ ಮೂಲಕ ಜನರನ್ನು ರಂಜಿಸಿದ್ದಾರೆ, ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಥರ ಒಂದು ನಾವು ಮನೆತನ ಅಂತ ಅಂದ್ಕೊಳ್ಳೋದಾದರೆ ಅದು ವೀರಸ್ವಾಮಿಯವರ ಮನೆತನ. ಸೊ ವೀರಸ್ವಾಮಿಯವರ ಲೆಗಸಿ ರವಿಚಂದ್ರನ್ ಮೂಲಕ, ರವಿಚಂದ್ರನ್ ಅವರ ಲೆಗಸಿ ಅವ್ರ ಮಕ್ಕಳ ಮೂಲಕ ಈಗ ಕ್ಯಾರಿ ಆಗ್ತಾ ಇದೆ. ಸೊ ಇದು ಹೇಳ್ತಿದ್ದಂಗೆ ಒಂದು ಸ್ವಲ್ಪ ಭಾರ ಅನಿಸುತ್ತೆ ಆ್ಯಕ್ಚುಲಿ. ಸೊ ಯಾಕೆಂದರೆ ಈ ಲೆಗಸಿ ಅನ್ನೋದೇ ಒಂಥರ ಭಾರ, ಆದರೂ ಕೂಡ ಅದನ್ನು ಕ್ಯಾರಿ ಮಾಡಲೇಬೇಕಾಗತ್ತೆ. ಸೊ ಹಾಗೆ ಈ ಒಂದು ಲೆಗಸಿಯನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಿರುವಂಥ, ಮುಂದುವರಿಸ್ಕೊಂಡು ಹೋಗೋಕ್ಕೆ ರೆಡಿಯಾಗಿ ಈಗ ಆಲ್ರೆಡಿ ಒಂದಷ್ಟು ಪುಟ್ಟ ಹೆಜ್ಜೆಗಳನ್ನಿಟ್ಟಿರುವಂಥ ಒಬ್ಬ ಯುವ ನಟ ನಮ್ಮೊಂದಿಗಿದ್ದಾರೆ. ಅವರೇ ಮನೋರಂಜನ್ ರವಿಚಂದ್ರನ್. ಸೊ ಬನ್ನಿ ಹಾಗಾದರೆ ಸ್ವಾಗತಿಸೋಣ ಮನೋರಂಜನ್ ರವಿಚಂದ್ರನ್ ಅವ್ರನ್ನ. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ತುಂಬ ಸೀರಿಯಸ್ ಆಗಿ ಕೊಟ್ಬಿಟ್ಟ ಇಂಟ್ರೊಡಕ್ಷನ್ನು. ಅಷ್ಟು ಭಾರ ಇದೆಯಲ್ಲ, ಲೆಗಸಿ ಅಷ್ಟು ಅಲ್ಲಿ 50 ವರ್ಷದಿಂದ ಬರತ್ತಲ್ವ? ಕರೆಕ್ಟ್ ಅಲ್ವಾ ನಾ ಹೇಳಿದ್ದು? ಖಂಡಿತ. ಯಾ ಆದರೂ ಕೂಡ ಇಂಟ್ರೊಡಕ್ಷನಲ್ಲಿ ಈ ಥರ ಹೇಳ್ಬಿಟ್ನಲ್ಲ, ನನಗೆ ಭಾರ ಅನ್ನಿಸ್ತಾ ಇದೆ. ಆದರೆ ಮನೋರಂಜನ್ ಒಬ್ಬ ಯುವ ನಟ ಆಗಿರೋದ್ರಿಂದ ನನಗನ್ಸುತ್ತೆ ತುಂಬ ನಾವು ಹಗುರವಾಗಿ ಮಾತಾಡ್ಬೋದು ಅಂತ ಅನಿಸುತ್ತೆ, ತುಂಬ ಕ್ಯಾಶುವಲ್ ಆಗಿ ಮಾತಾಡ್ಬೋದು ನನಗನ್ಸುತ್ತೆ. ಯಾಕಂದ್ರೆ ನಿಮ್ಮ ನೋಡಿದಾಗ ನನಗೆ ಸ್ವಲ್ಪ ಸೀರಿಯಸ್ ವ್ಯಕ್ತಿ ನೀವು ಅಂತ ಅನಿಸುತ್ತೆ. ಇಲ್ಲಲ್ಲ? ಡಿಪೆಂಡ್ಸ್ ಆನ್ ದ ಆಪೋಸಿಟ್ ಪರ್ಸನ್. ಓಕೆ, ನೀವು ಜೋವೆಲ್ ಆಗಿದ್ದು, ನಾನು ಜೋವೆಲ್ ಆಗಿರ್ತೀರ. ಓಕೆ, ನೈಸ್. ಸೊ ಮನು, ಮೊದಲನೇ ಪ್ರಶ್ನೆ ನಿಮಗೆ. ಈಗ ಆಲ್ರೆಡಿ 2 ಸಿನಿಮಾಗಳು ಮುಕ್ತಾಯಗೊಂಡು 3 ಮತ್ತು 4ನೇ ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗ್ತಾ ಇದ್ದೀರಾ. ಅಂದರೆ 2 ಹೆಜ್ಜೆಗಳನ್ನ ಇಟ್ಟಿದ್ದಾರೆ ನೀವು ಕನ್ನಡ ಇಂಡಸ್ಟ್ರಿನಲ್ಲಿ. ಹೀರೋ ಆಗಿ 2 ಸಿನಿಮಾಗಳು ಮಾಡೋದು ಕೂಡ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಬಟ್ ಖಂಡಿತ ನಿಮಗೊಂದು ಹೆಲ್ಪ್, ಒಂದು ಸಪೋರ್ಟ್ ಸಿಸ್ಟಮ್ ಖಂಡಿತ ಇದ್ದೇ ಇತ್ತು. ಸೊ ಈ ಹಂತದಲ್ಲಿ ಅಂದರೆ 2 ಸಿನಿಮಾಗಳನ್ನ ದಾಟಿ 3, 4ನೇ ಸಿನಿಮಾಗಳ ಹೋಗುವಂಥ ಈ ಹಂತದಲ್ಲಿ ಹೇಗಿದೆ ಮನಸ್ಥಿತಿ? ಸರ್, ನೀವು ಹೇಳ್ದಂಗೆ ತುಂಬ ಕಷ್ಟ ಇದೆ 2 ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡೋದು. ಏನು ಒಂದೇ ಒಂದು ಅಡ್ವಾಂಟೇಜ್ ಬಂದು ಆಡಿಷನ್ ಇಲ್ಲದೆ ಸಿನಿಮಾ ಸಿಗತ್ತೆ ನಮಗೆ. ಯಾಕಂದರೆ ನಾವು ರವಿಚಂದ್ರನ್ ಮಗ. ಬಟ್ ಥಿಯೇಟ್ರಿಗೆ ಹೋದಾಗ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಇದೆಯಲ್ಲ, ಇಟ್ಸ್ ಟೂ ಹೈ. ಸೊ ಇಟ್ಸ್ ಜಸ್ಟ್ ಟೇಕ್ಸ್ 1 ಸೆಕೆಂಡ್ ಜನಗೆ ಚೆನ್ನಾಗಿಲ್ಲ ಕಣೋ. ಇವಾಗ ಒಬ್ಬ ಹೊಸೊಬ್ಬರು ನಟ ನೋಡೋಕೆ ಹೋದಾಗ ಒಂದು ಚಾನ್ಸ್ ಕೊಡ್ಬೋದು, ಅವನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಅವ್ನು ಡ್ಯಾನ್ಸ್ ಆಗಲಿ, ಫೈಟ್ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ, ನೋ ಎಕ್ಸ್ಪೆಕ್ಟೇಷನ್. ಬಟ್ ಬಿಹೈಂಡ್ ಮೀ ದೇರ್ ಆಲ್ವೇಸ್ ಥಿಂಗ್ ರವಿಚಂದ್ರನ್. ಸೊ ಅದೊಂಥರ ನಮಗೆ ಒಂದು ಭಾರ ಜಾಸ್ತಿ ನಮಗೆ. ವಿ ಹ್ಯಾವ್ ಟು ಬಿ ಅಟ್ ದ ಬೆಸ್ಟ್. ಸೊ ಫಸ್ಟ್ ಸಿನಿಮಾ ಸಾಯಿಬಾ ಬಂದಾಗ ಒಂದೊಳ್ಳೆ ಓಪನಿಂಗ್ ತಗೋತು ಸಿನಿಮಾ. ನನಗೆ ಒಂದು ಗುಡ್ ಆ್ಯಕ್ಟ್ರ್ ಅನ್ನೋ ಒಂದು ಹೆಸರು ಬಂತು ನನಗೆ. ಸೆಕೆಂಡ್ ಸಿನಿಮಾ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಹೋಗಲಿಲ್ಲ. ಸೊ ಅದಾದಮೇಲೆ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ಆ್ಯಂಡ್ ಇವಾಗ ಪ್ರಾರಂಭ ಚಿತ್ರ ಮುಗಿಸಿದ್ದೀನಿ ನಾನು, ಮುಗುಲ್ಪೇಟೆ ಮುಗಿಸಿದ್ದೀನಿ ನಾನು. ಸೊ ಈ 2 ಚಿತ್ರ ಜನ ಹಿಂಗೆ ತೊಗೋತಾರೆ, ನೋಡಬೇಕು. ಸೊ ನೀವು ಹೇಳಿದ ಹಾಗೆ 2 ಸಿನಿಮಾಗಳನ್ನ ಮಾಡಿ ನೀವು ಏನು 3ನೇ ಮತ್ತು 4ನೇ ಸಿನಿಮಾಕ್ಕೆ ರೆಡಿ ಆಗ್ತಾ ಇದ್ದೀರಾ. ಸೊ ಅದು ನೀವು ಹೇಳಿದಂಗೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದೇ ಒಂದು ಕೆಲವೊಂದು ಸಲ ಅದು ಭಾರ ಆಗುತ್ತೆ ಕೂಡ. ಬಟ್ ಅದು ನೀವು ಹೇಳಿದಂಗೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಒಂದು ವರ ಕೂಡ ಹೌದು ನಿಮಗೆ. ಸೊ ಯಾಕಂದರೆ ಆ ಸಪೋರ್ಟ್ ಸಿಸ್ಟಮ್ ಇಲ್ಲದೇ ಇದ್ದರೆ ಬಹುಶಃ ಈ ಥರ ಅಂದರೆ ಇಷ್ಟು ಈಸಿಯಾಗಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ 2ನೇ ಪ್ರಶ್ನೆ ಏನಂದರೆ ಮನು, ಈಗ ನಾನು ಈ ಲೆಗಸಿ ಇದೆಲ್ಲ ಹೇಳಿದರೂ ಕೂಡ ಒಂದು ನನಗೆ ಗೊತ್ತಿದೆ ಏನಂತಂದರೆ, ಲೆಗಸಿನ ನಾವು ಕ್ಯಾರಿ ಫಾರ್ವರ್ಡ್ ಅಂದರೆ ನಮ್ಮ ಈಗ ವೀರಸ್ವಾಮಿಯವ್ರ ಲೆಗಸಿನ ರವಿಚಂದ್ರನ್ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಅವರ ಲೆಗಸಿನ ಅನ್ನೋ ಒಂದು ಕಟ್ಟುಪಾಡಾಗಲಿ ನಿರ್ಬಂಧ ಆಗಲಿ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅನ್ಕೋತೀವಿ ಅಷ್ಟೇ, ಹೊರಗಡೆ ನೋಡ್ಕೊಂಡವರು ರವಿಚಂದ್ರನ್ ಮಕ್ಕಳ ಸಿನಿಮಾ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಇಟ್ಸ್ ನಾಟ್ ಕಟ್ಟುಪಾಡು, ಇಟ್ಸ್ ನಾಟ್ ಅ ನಿರ್ಬಂಧ. ಅಂದರೆ ನನ್ನ ಪ್ರಶ್ನೆ ಏನಂತಂದರೆ,
ರವಿಚಂದ್ರನ್ ಮಕ್ಕಳಾಗಿದ್ದೀವಿ ನಾವು, ಹೀಗಾಗಿ ನಾವು ಆ್ಯಕ್ಟಿಂಗ್ ಮಾಡಲೇಬೇಕಂತ ನೀವು ಬಂದಿದ್ದ, ಅಥವಾ ನಿಮ್ಮ ಒಳಗಡೆ ಅದು ಇದೆಯಾ? ಸರ್ ಖಂಡಿತ ನಾನು ಹೋಗ್ಬಿಟ್ಟು ಫಸ್ಟ್ ಪಿ ಯು ಸಿಯಲ್ಲಿ ನಾನು ಆ್ಯಕ್ಟ್ರ್ ಆಗಬೇಕಂತ ಹೇಳಿದಾಗ ಇಟ್ ವಾಸ್ ಅ ಶಾಕ್. ನಮ್ಮ ಅಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ಎಲ್ರಿಗೂ ಶಾಕ್. ಯಾಕಂದರೆ ನಾವು 5 ಜನ. ನಂದು ನಮ್ಮ ಅಮ್ಮದು ಫೋಟೋ ನಿಮ್ಗೆ ಹುಡುಕಿದ್ರೂ ಸಿಗಲ್ಲ. ನನ್ನ ತಮ್ಮ ನನ್ನ ತಂಗಿ ನಮ್ಮ ಅಪ್ಪನ ಫೋಟೋ ತುಂಬ ಸಿಗತ್ತೆ. ನಾವೊಂದು ಫೋಟೋಗೂ ನಿಂತ್ಕೊಳ್ಳಲ್ಲ ನಾನು, ಅಷ್ಟು ನಾಚಿಕೆ ನನಗೆ ನಮ್ಮ ಅಮ್ಮಗೆ. ಓಕೆ. ಸೊ ಐ ಆಮ್ ದ ಮೋಸ್ಟ್ ಶೈಯೆಸ್ಟ್ ಕ್ಯಾರೆಕ್ಟರ್ ಯು ವಿಲ್ ಮೀಟ್. ಇವಾಗ ಟಿಲ್ ಫಸ್ಟ್ ಪಿ ಯು ಸಿ ಅಂತ ಇಟ್ಕೊಳ್ಳಿ ನೀವು. ಸೊ ಅದೇನೋ ಗೊತ್ತಿಲ್ಲ, ನಾನು ಕ್ರಿಕೆಟ್ ಆಡಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು, ಸ್ಪೋರ್ಟ್ಸ್ ಆಡಬೇಕಂತ ಇತ್ತು. ಕ್ರಿಕೆಟು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಆಡ್ತಿದ್ದೆ. ಏನು ತಲೆ ಒಳಗೆ ಹೋಯ್ತು ಗೊತ್ತಿಲ್ಲ, ಆ್ಯಕ್ಟ್ರ್ ಆಗಬೇಕಂತ ಡಿಸೈಡ್ ಮಾಡಿದೆ. ಓಕೆ. ನಮ್ಮ ಡ್ಯಾಡಿ ಫಸ್ಟ್ ಹೇಳಿದ್ದು ಹೋಗಿ ಸ್ಮೈಲ್ ಮಾಡೋದು ಕಲ್ತ್ಕೊ ಅಂದರು. ಓಕೆ. ಫಸ್ಟ್ ಲರ್ನ್ ಹೌ ಟು ಸ್ಮೈಲ್, ಯು ಡೋಂಟ್ ನೋ ದಟ್ ಓನ್ಲಿ ಅಂದರು. ಸೊ ಒಂದು ಸ್ಮೈಲಿಂದ ಹಿಡಿದು ನನ್ನ ಅಭಿನಯ ತರಂಗ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರಿಸಿದ್ರು ನಮ್ಮಪ್ಪ. ಅಲ್ಲಿ ಇನ್ಎಫಿಷಿಯನ್ಸಿ ಹೋಗಿ ಅಲ್ಲೊಂದು ಡ್ರಾಮಾಗಳು ಮಾಡಿ ಅವ್ನು 2 years ಅಲ್ಲಿ ಟ್ರೈನಿಂಗ್ ತೊಗೊಂಡು ಇವಾಗಲೂ ನಂಗೆ ನಾಚಿಕೆನೆ. ಅದೇನೋ ಕ್ಯಾಮ್ರಾ ಮುಂದೆ ಹೋದರೆ ಏನೋ ಅದು ಮೇಕಪ್ಪು ಒಂದು ಸೆಟ್ ಫೀಲು ಅದು ಆ್ಯಕ್ಟ್ ಮಾಡ್ತೀನಿ ಅಷ್ಟೇ. ಕ್ಯಾಮ್ರಾ ಇಲ್ಲದೆ ನಂಗೆ ಎಲ್ಲ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋದಾಗೆಲ್ಲ ಡ್ಯಾನ್ಸ್ ಮಾಡೋಂದ್ರೆ ಖಂಡಿತ ಮಾಡಲ್ಲ ನಾನು. ಸೊ ಐ ಆಮ್ ಸ್ಟಿಲ್ ಅ ಶೈ ಕ್ಯಾರೆಕ್ಟರ್, ಬಟ್ ಸೊ ಇಟ್ ವಾಸ್ ನಮ್ಮ ಅಪ್ಪಗೆ ಇಟ್ ವಾಸ್ ಅ ಶಾಕ್. ಯಾರೂ ನಂಗೆ ಫೋರ್ಸೇ ಮಾಡಿಲ್ಲ. ಬಿಕಾಸ್ ನನ್ನ ತಮ್ಮ ಬಂದು ಇಸ್ ಅ ಬಾರ್ನ್ ಆ್ಯಕ್ಟರ್. ಅವ್ನು ಚಿಕ್ಕ ವಯಸ್ಸಿಂದಾನೇ ಅವ್ನು ಡ್ಯಾನ್ಸ್ ಆಡೋನು, ಫೈಟ್ ಮಾಡೋನು, ಡ್ಯಾಡಿಯಲ್ಲಿ ಟಿವಿಯಲ್ಲಿ ಬಂದರೆ ಹಿಂಗೆ ಇಲ್ಲೇ ಕೂತ್ಕೊಂಡು ಇಮಿಟೇಟ್ ಮಾಡೋನು. ಸೊ ನಾವೆಲ್ಲ ಫಿಕ್ಸ್ ಆಗಿದ್ವಿ, ವಿಕ್ಕಿ ಈಸ್ ಅ ಬಾರ್ನ್ ಆ್ಯಕ್ಟರ್, ಈಸ್ ಅನ್ ಆ್ಯಕ್ಟರ್ ಅಂತ. ಬಟ್ ಮೈನ್ ವಾಸ್ ಅ ಶಾಕ್ ಟು ಎವ್ರಿ ಒನ್. ಯಾಕೆ ಹಂಗೆ ಅನ್ನಿಸ್ತು ಮತ್ತೆ ಆ ಟೈಮಲ್ಲಿ? ಅಂದರೆ ಅದು ಥಾಟ್ ಔಟಾ ಅಥವಾ ಇನ್ಸ್ಟಿಂಕ್ಟಿವ್ ಆಗಿ ಬಂದದ್ದ, ಅಥವಾ ಮುಂಚೆನೇ ಇತ್ತು ಆ ಟೈಮಲ್ಲಿ ರಿವೀಲ್ ಮಾಡಿ? ಇಲ್ಲ, ಇನ್ಸ್ಟಿಂಕ್ಟಿವ್ ಆಗಿ ಬಂದಿತ್ತು ಸರ್. ಐ ಡೋಂಟ್, ಇಟ್ ವಾಸ್ ಜಸ್ಟ್ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್. ನಮ್ಮಮ್ಮ ಮಲಗಿದ್ರು, ಮಧ್ಯಾಹ್ನ ಇರಬೇಕು, ನಾನು ಹೋಗ್ಬಿಟ್ಟು ನಾನು ಹೀರೋ ಆಗ್ತೀನಿ ಅಂದರೆ ನಮ್ಮಮ್ಮ ಹಂಗೆ ಇದ್ರು. ಏನೋ ಮಾತಾಡ್ತಿದ್ಯಾ ಅಂತ. ಇಲ್ಲ, ನನಗೇನೋ ಅನ್ನಿಸ್ತಾ ಇದೆ ನಾನು ಹೀರೋ ಆಗ್ತೀನಿ ಅಂತ. ಸೊ ಇಟ್ ಟುಕ್ ಲಾಟ್ ಆಫ್ ಮಂತ್ಸ್. ನನ್ನ ಫ್ಯಾಮಿಲಿ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಅದು ಮಂತ್ಸ್ ತಗೋತದೆ ನಾನು ಹೀರೋ ಆಗ್ತೀನಿ ಅಂದರೆ. ಓಕೆ ಓಕೆ ಓಕೆ. ಯಾಕೆ ಹಂಗೆ? ಬಿಕಾಸ್ ನೀವು ಶೈ ಪರ್ಸನ್ ನಾನು ಆಗಿರೋದು. ತುಂಬ ಶೈ. ನಾನೆಲ್ಲ ಆಚೆ ಹೋಗಲ್ಲ, ನಾನೊಂದು ಫೋಟೋಗೆ ನಿಂತ್ಕೊಳ್ಳಲ್ಲ, ನಾನು ಸಿಗೋದೇ ಇಲ್ಲ. ಅದು ಗೊತ್ತಿಲ್ಲ. ಅದು ಒಂದು ರಿಲೇಟಿವ್ ಬಂದು ನಾನು ಅಷ್ಟೊಂದೋಗಿ ಮಾತಾಡ್ಸಲ್ಲ. ಗೊತ್ತಾಯ್ತು. ಸೊ ಐ ಆಮ್ ನಾಟ್ ದಟ್ ಆಫ್ ಅ ಜೋವಿಯಲ್ ಮಾತಾಡ್ಕೊಂಡಿರೋ ಪರ್ಸನ್ ಇಲ್ಲ ನಾನು. ಇಂಟ್ರಾಕ್ಷನ್ ಇರಲ್ಲ. ನಂಗೆ ಗೊತ್ತಿರೋ ಅಂದರೆ ಚೆನ್ನಾಗಿ ಮಾತಾಡ್ಕೋತೀನಿ, ಮಜಾ ಮಾಡ್ತೀನಿ, ಕೂತ್ಕೋತೀನಿ. ಗೊತ್ತಿಲ್ಲದಿರೋರು ಬರ್ತಾರಲ್ಲ, ಇವಾಗ ನನ್ನ ತಮ್ಮ ಗೊತ್ತಿಲ್ಲದಿರೋರು ಬಂದು ಅವನು ಹಾಯ್ ಹೌ ಆರ್ ಯು ಹಂಗೆ ಮಾತಾಡ್ತಾನೆ. ನನಗೆ ಸ್ವಲ್ಪ ರಿಸರ್ವ್ಡ್ ನಾನು. ಓಕೆ. ಬಟ್ ಜನ ಏನು ಅನ್ಕೋತಾ ಇದ್ದಾರೆ, ಅದು ಆ್ಯಟಿಟ್ಯೂಡ್ ಅನ್ಕೋತಾ ಇದ್ದಾರೆ, ಮನೋರಂಜನೆಗೆ ಆ್ಯಟಿಟ್ಯೂಡ್ ಅಂತ. ಬಟ್ ಖಂಡಿತ ನಂಗೆ ಆ್ಯಟಿಟ್ಯೂಡ್ ಅಂತೂ ಇಲ್ಲ ನನಗೆ. ಐ ಆಮ್ ಜಸ್ಟ್ ಬೀಯಿಂಗ್ ಟು ಮೈ ಸೆಲ್ಫ್ ಅಷ್ಟೇ. ಬಟ್ ಅಟಿಟ್ಯೂಡ್ ಮಾಡೋಕ್ಕೂ ನಿಮಗೆ ಕಾರಣ ಇದೆ ಅಲ್ವಾ ಆ್ಯಕ್ಚುಲಿ? ಅಂದರೆ ಅಟಿಟ್ಯೂಡ್, ಯು ಕ್ಯಾನ್ ಹ್ಯಾವ್ ಅನ್ ಅಟಿಟ್ಯೂಡ್ ಅಂತ ನಾನು ಅಂದರೆ ಸುಮ್ಮನೆ ಹೇಳ್ತಿರೋದು, ವಾದಕ್ಕೋಸ್ಕರ ಮಾತಾಡ್ತಿರೋದು. ರವಿಚಂದ್ರನ್ ಮಗ ಅಂತಂದ್ರೆ ಒಂದು ಅಟಿಟ್ಯೂಡ್ ಬಂದುಬಿಡುತ್ತೆ. ವೀರಸ್ವಾಮಿಯವ್ರ ಮೊಮ್ಮಗ ಅನ್ನೋದೇ ಒಂದು ಅಟಿಟ್ಯೂಡ್. ಅದು ಬಂದಿಲ್ಲ. ಯಾಕಂದರೆ ಅದಕ್ಕೆ ಥ್ಯಾಂಕ್ಸ್ ನಮ್ಮ ಅಮ್ಮಗೆ ಹೇಳ್ಬೇಕು ಸರ್. ಬಿಕಾಸ್ ಶಿ ನೆವರ್ ಬ್ರಾಟ್ ಅಸ್ ಅಪ್ ಲೈಕ್ ದಟ್. ಸ್ಕೂಲಲ್ಲಿ ನಾವು ಹೋದಾಗ ತುಂಬ ಜನ ರವಿಚಂದ್ರನ್ ಮಗ ಅಂದರೆ ಈ ರವಿಚಂದ್ರನ್ ಮಗ ನೋಡೋ ಅನ್ನೋರು. ಬಟ್ ನಮ್ಮಮ್ಮ ಆವಾಗಲೂ ಒಂದು ಆನ್ಸರ್ ಕಲ್ತ್ಕೊಟ್ಟಿದ್ರು ನಮಗೆ ಇನ್ನೆರಡು ಕೊಂಬಿದ್ಯಾ ಅಂತ ಹೇಳು ಅಂತ. ರವಿಚಂದ್ರನ್ ಮಗ ಅಂದರೆ 2 ಕೊಂಬಿದ್ಯಾ. ಸೊ ದಿಸ್ ವಾಸ್ ವಾಟ್ ಶಿ ಥಾಟ್ ವೆನ್ ವಿ ವರ್ ಇನ್ 2nd 3rd ಸ್ಟ್ಯಾಂಡರ್ಡ್. ಓಕೆ ಓಕೆ ಓಕೆ. ಸೊ ನಮಗೆ ಅದು ಒಂದು ಫೀಲ್ ಇರಲಿಲ್ಲ ನಮಗೆ. ಲೈಕ್ ವಿ ಡೋಂಟ್ ವಾಂಟ್ ಟು ಬಿ ಪಾರ್ಟ್, ಲೈಕ್ ಕ್ಲಾಸ್ ಆ ಪಾರ್ಟ್ ಅಂತ ಏನು ಆ ಫೀಲಿಂಗ್ ಇರಲಿಲ್ಲ. ಇವಾಗ ನನ್ನ ತಂಗಿ ಮೌಂಟ್ಸಲ್ಲಿ ಓದಿದ್ಲು. ಟಿಲ್ ಫೈನಲ್ ಇಯರ್ ಅವ್ರು ರವಿಚಂದ್ರನ್ ಮಗಳು ಅಂತ ಯಾರಿಗೂ ಗೊತ್ತಿಲ್ಲ. ನೋ ಒನ್ ನೋಸ್. ನಾನು ಮಾತ್ರ ರವಿಚಂದ್ರನ್ ಹೆಸರು ಯೂಸ್ ಮಾಡಿದ್ದು ಪೊಲೀಸ್ ಹಿಡಿದಾಗ ಮಾತ್ರ. ಓಕೆ. ಕೈಯಲ್ಲಿ ದುಡ್ಡು ಇಡ್ತಾ ಇರಲಿಲ್ಲ. ಅದು ನಾನು ಹೇಳಲ್ಲ, ನನ್ನ ಫ್ರೆಂಡ್ ಕೈಲಿ ಹೇಳಿಸ್ತಿದ್ದೆ, ರವಿಚಂದ್ರನ್ ಮಗ ಅಂತ ಹೇಳೋ ಅಂತ. ಅಂದರೆ ಲೈಸೆನ್ಸು ಈ ಥರ ವಿಚಾರಗಳಲ್ಲಿ ಅವಾಗ ಈಗ ಕೋತಿ ಕೆಲಸ ಮಾಡ್ತಿದ್ವಲ್ಲ 16-17 ಬೈಕ್ ತೊಗೊಂಡು ಹೋಗ್ಬಿಡೋದಲ್ಲ. ಅಂಥ ಟೈಮ್ ಪೊಲೀಸ್ ಹಿಡಿದ್ರೆ ಏನು ಮಾಡ್ತೀರಾ ನೀವು? ದುಡ್ಡು ಇಡ್ತಾ ಇರಲಿಲ್ಲ ಅವಾಗ. ದುಡ್ಡು ಇಡ್ತಿರಲ್ಲ, ದುಡ್ಡು ಕೊಡ್ತಿರಲ್ಲಪ್ಪ. ಕೊಡ್ತಾರೆ ಸರ್, ನಾವು ಖರ್ಚು ಮಾಡ್ತಿದ್ದೀವಿ ಅಷ್ಟೇ. ಸೊ ಹಾಗೆ. ಬಟ್ ನೀವು ಇನ್ಸ್ಟಿಂಕ್ಟಿವ್ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ. ಈಗ ನೀವು ಹೊರಗಡೆ ನಿಮ್ಮ ಮಾತು ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಹೇಳಬೇಕಾದ್ರೆ ಅದಕ್ಕೊಂದು ಒಳಗಡೆ ಪ್ರೊಸೆಸ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಏನಾಗಿತ್ತು ಪ್ರೊಸೆಸ್ಸು ಮನು? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಬಿಕಾಸ್ ಐ ವಾಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಕ್ರಿಕೆಟ್. ನಾನು ಕ್ರಿಕೆಟ್ ಸೀರಿಯಸ್ ಆಗಿ ಆಡ್ತಿದ್ದೆ ನಾನು ಆ್ಯಕ್ಚುಲಿ. ಫಸ್ಟ್ ಪಿ ಯು ಸಿಲಿ ಏನು ಹುಚ್ಚಿಡಿತೋ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದಲೇ ಡ್ಯಾಡಿ ಸಿನಿಮಾಗಳು ನೋಡೋಕೆ ಹೋಗಿದ್ದೀನಿ ನಾನು. ಬಟ್ ಆ್ಯಸ್ ಐ ಗ್ರೂ, ಮೇ ಬಿ ಆ ವಿಸಲ್ಲು, ಆ ಒಂದು ಎನರ್ಜಿ ಡ್ಯಾಡಿನ ಸ್ಕ್ರೀನಲ್ಲಿ ನೋಡಿದಾಗ, ಆ ಕಟ್ಔಟ್ಗೆ ಹಾರ ಹಾಕೋದು, ಆ ಹಾಲಿನ ಅಭಿಷೇಕ ಎಲ್ಲ ನೋಡಿ ಮೇ ಬಿ ಅದು ನನಗೆ ಇನ್ಸ್ಪೈರ್ ಆಯಿತಾ, ನನಗಿದು ಬೇಕು, ನಾನು ಈ ಥರ ಆಗಬೇಕು. ನನಗೆ ಗೊತ್ತಿಲ್ಲ, ಐ ಆಮ್ ಜಸ್ಟ್ ಥಿಂಕಿಂಗ್. ಮೇ ಬಿ ಇವಾಗ ನೀವು ಕೇಳಿದ್ದಕ್ಕೆ ನಂಗೆ ಇದು ಅನ್ನಿಸ್ತಾ ಇದೆ, ಮೇ ಬಿ ಇದೊಂದು ಇರ್ಬೋದು ಆ ಟೈಮ್ಗೆ ರೀಸನ್ ಅಂತ.
ಮೇ ಬಿ ಇರ್ಬೋದು, ಗೊತ್ತಿಲ್ಲ. ನಾನು ಡ್ಯಾಡಿ ಥರ ಇರಬೇಕು, ಡ್ಯಾಡಿ ಥರ ಆಗಬೇಕು ಅನ್ನೋದು ಆಸೆ ಚಾನ್ಸಸ್ ಇದೆ. ಓಕೆ ಓಕೆ. ಬಟ್ ಅದು ನೀವೇನು ಅಂದ್ಕೊಂಡಿದ್ದೀರಿ ಅದು ಕಾಯಮಾಗಿದ್ದೀರಿ ನೀವು, ಅಂದರೆ ಅದು ಬಂದು ಹೋಗಿರೋ ಥಾಟ್ ಅಲ್ಲ? ಇಲ್ಲ. ಅದು ಬಂದಾಗ ಮಮ್ಮಿ ಹತ್ರ ಮಾತಾಡಿದೆ, ಶಾಕ್ ಆಯಿತು. ಡ್ಯಾಡಿ ಹತ್ರ ಮಾತಾಡಿದೆ, ಶಾಕ್ ಆಯಿತು. ಅಲ್ಲಿಂದ ಐ ಬಿನ್ ಇನ್ ಅ ಪ್ರಾಸೆಸ್ ಆಫ್ ಬಿಕಮಿಂಗ್ ಅನ್ ಆ್ಯಕ್ಟರ್. ಓಕೆ. ಅದಾದಮೇಲೆ ಅಭಿನಯ ತರಂಗದಲ್ಲಿ ನೀವು ಅಂದರೆ ಕೋರ್ಸ್ ಕೂಡ ಮಾಡಿದ್ರಿ ಅಂತ ಹೇಳಿದ್ರಿ? ಹೌದು ಸರ್, ನಾನು ಮಾಡಿದ್ದೀನಿ. ಓಕೆ. ಅಂದರೆ ನಾವು ಯೂಶ್ವಲಿ ಏನು ಅನ್ಕೋತೀವಿ ಈಗ ಸ್ಟಾರ್ ಕಿಡ್ಸ್ ಅಂತಂದಾಗ, ಸೊ ಆ ಥರ ಪ್ರಿಪ್ರೇಷನ್ ಏನು ಮಾಡೋದನ್ನ ಬಂದುಬಿಟ್ಟಿರ್ತಾರೆ, ತುಂಬ ಎಲ್ಲ ಈಸಿಯಾಗಿ ಸಿಕ್ಕಿರುತ್ತೆ ಅಂತ ಅನ್ಕೋತೀವಿ. ಬಟ್ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ನನಗೆ ಗೊತ್ತಿರಲಿಲ್ಲ ಇದು ಕೂಡ. ಇಲ್ಲ ನಾನು ತುಂಬ ಒಂದು 1.5 years ಕೋರ್ಸ್ ಗೌರಿ ದತ್ತು ಮ್ಯಾಮ್ ಜೊತೆ ಮಾಡಿದ್ದೀನಿ. 2 ಬೀದಿ ನಾಟಕ ಮಾಡಿದ್ದೀನಿ, 2 ಸ್ಟೇಜ್ ಶೋ ಮಾಡಿದ್ದೀನಿ. ಶೀ ಓನ್ಲಿ ಮೇಡ್ ಮಿ ಅನ್ ಆ್ಯಕ್ಟರ್, ನಿಜ ಹೇಳಬೇಕಂದ್ರೆ. ಬಿಕಾಸ್ ಇಟ್ ವಾಸ್ ನಾಟ್ ಈಸಿ ಟು ಟ್ರೈನ್ ಮೀ. ನನಗೆ ಸ್ಮೈಲ್ ಮಾಡೋಕ್ಕೂ ಬರಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ. ನನಗೆ ಒಬ್ರು ಬಂದರೆ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಡೇ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದಾಗ ದೇ ವಾಸ್ ಅ ಸ್ಮಾಲ್ ಕ್ಯಾರೆಕ್ಟರ್. ನೆಕ್ಸ್ಟ್ ಡೇಗೆ ಒಂದು ಕ್ಯಾರೆಕ್ಟರ್ ಇತ್ತು, ಇದನ್ನು ಮಾಡೋ ಅಂದರು. ನಾನು ತೊತ್ತೋ ಅಂದೆ. ಆ ಭಯದಲ್ಲಿ ಏನಾಗೋಯ್ತು ನನಗೆ, ಐ ವಾಸ್ ಗಾಟ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ನೆಕ್ಸ್ಟ್ ಡೇ. ಹೈ ಫೀವರ್. ಓಹೋ ಮೈ ಗಾಡ್. ಹೈ ಫೀವರ್ ಬಿಕಾಸ್ ಐ ಆಮ್ ಸ್ಕೇರ್ಡ್. ನೀವು ನೆಕ್ಸ್ಟ್ ಡೇ ಆ್ಯಕ್ಟ್ ಮಾಡಬೇಕಲ್ಲ. ಸೊ ಆ ಮಟ್ಟಕ್ಕೆ ಹೋಗಿದ್ದೆ ನಾನು. ಸೊ ನಂಗೆ ತುಂಬ ಭಯ. ನನಗೆ ಆ ಇನ್ಎಫಿಷಿಯನ್ಸಿಂದ ತೆಗೆದಿದ್ದೆ ಗೌರಿ ಮ್ಯಾಮ್. ನನಗೆ ಕೆಲವು ಕುಣಿಸಿ ಮಾತಾಡಿಸಿ ಏನು ಪ್ರಾಬ್ಲಮ್ಮು ಏನು. ಶಿ ಡಿಂಟ್ ಸ್ಟಾರ್ಟ್ ದ ಕ್ಲಾಸ್ ಇಮಿಡಿಯೇಟ್ಲಿ. ಶಿ ಮೇಡ್ ಮೀ ಟಾಕ್ ಫಾರ್ ಲಿಟ್ರಲಿ ಫಾರ್ 2-3 weeks ವಿ ಓನ್ಲಿ ಸ್ಪೋಕ್. ಅದಾದಮೇಲೆ ಎಲ್ಲ ಸ್ಟಾರ್ಟ್ ಆಗಿದ್ದಂತ. ಈಗ 2 ಅಪೋಸಿಟ್ ಕ್ಯಾರೆಕ್ಟರ್ ನಿಮ್ಮ ಮನೆಯಲ್ಲಿ, ಒಂದು ವಿಕ್ರಮ್ ಒಂದಿದು. ಸೊ ವಿಕ್ರಮ್ ನಿಮ್ಮ ತಂದೆ ಥರ, ನೀವು ನಿಮ್ಮ ತಾಯಿ ಥರನ ಹೇಗೆ? ಐ ಡೋಂಟ್ ನೋ, ಜಸ್ಟ್ ಆಸ್ಕ್. ಸರ್ ನಾನು ನೋಡೋಕ್ಕೆ ಡ್ಯಾಡಿ ಥರ, ನಾನು ಹೇಳ್ತಿಲ್ಲ, ತುಂಬ ಜನ ಹೇಳ್ತಾರೆ. ನಕ್ಕಾಗೆಲ್ಲ ನಂಗೆ ರವಿ ಸರ್ ಮೇ ಬಿ ಐ ಆಮ್ ಲಕ್ಕಿ. ಯಾಕಂದರೆ ಡ್ಯಾಡಿ ಥರ ಒಂದು ಸ್ಮಾರ್ಟ್ ಹೀರೋ ತುಂಬ ಕಷ್ಟ ಸಿಗೋದು ನಮಗೆ. ಸೊ ಅವ್ರ ಥರ ಸ್ವಲ್ಪ ಇದ್ದೀನಿ ಅಂದ ತಕ್ಷಣ ನಂಗೆ ತುಂಬ ಖುಷಿ ಆಗುತ್ತೆ. ಕ್ಯಾರೆಕ್ಟರು ಮಮ್ಮಿನೇ ಸರ್. ಮೇ ಬಿ ಬೋತ್ ಆಫ್ ದೆಮ್. ಡ್ಯಾಡಿ ಸ್ವಲ್ಪ ತುಂಬ ಆನೆಸ್ಟ್ ಆ್ಯಂಡ್ ಫ್ರ್ಯಾಂಕ್. ನನ್ನಲ್ಲೂ ಆ ಕ್ಯಾರೆಕ್ಟರ್ ಇದೆ, ಖಂಡಿತ ಇದೆ. ಸ್ವಲ್ಪ ಸಾಫ್ಟ್ ನೇಚರು ನನ್ನಲ್ಲಿದೆ, ಅದು ಮಮ್ಮಿ ಹತ್ರ. ಸೊ ಐ ಹ್ಯಾವ್ ಬೋತ್ ದ ಕ್ಯಾರೆಕ್ಟರ್ಸ್. ಸೊ ಈಗ ಮುಂದೆ ನಿಮ್ಮ ಸಿನಿಮಾಗಳ ಬಗ್ಗೆ, ಅಭಿನಯದ ಬಗ್ಗೆ ಮಾತಾಡೋಕ್ಕೆ ಇನ್ನೊಂದಷ್ಟು ಫ್ಯಾಮಿಲಿ ಬಗ್ಗೆನೇ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಯಾವುದೋ ಒಂದು ಟೈಮಲ್ಲಿ ನಿಮಗೆ ಅಂದರೆ ಏನು ಅನಿಸಿದೆಯಾ, ಇದು ಯಾಕೆ ನನಗೆ ಈ ಥರ ಅಂತ, ಅಂದರೆ ಯಾಕೆ ಕಂಪೇರ್ ಮಾಡ್ತಾರೆ, ಯಾಕಾದರೂ ಬೇಕಾಗಿತ್ತಪ್ಪ ನನಗಿದು ಅಂತ ಅನಿಸಿದೆಯಾ? ನಾನೊಂದು ನಾರ್ಮಲ್ ಆಗಿ ಬಂದಿದ್ದರೆ ಬಹುಶಃ ನನಗೆ ಇನ್ನೂ ನನಗೆ ರಿಸೆಪ್ಷನ್ ಚೆನ್ನಾಗಿ ಸಿಗ್ತಿತ್ತೇನೋ. ಇಲ್ಲ ಸರ್, ನಾರ್ಮಲ್ ಆಗಿ ಬಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ಇಟ್ ಟೇಕ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಐ ಕಾಂಟ್ ಸೇ ಐ ಆಮ್ ನಾಟ್ ಲಕ್ಕಿ. ಬಟ್ ಒಂದೊಂದು ಸಲ ನಂಗೆ ಅನಿಸುತ್ತೆ, ಏನಕ್ಕೆ ಕಂಪೇರ್ ಮಾಡ್ತಾರೆ ನನಗೂ ಡ್ಯಾಡಿಗೆ. ನಂದು ಸಿನಿಮಾ ಚಾಯ್ಸಸ್ ಇದು. ಐ ಆಮ್ ಮೇಕಿಂಗ್ ಮೈ ಓನ್ ಚಾಯ್ಸಸ್. ವೈ ಡು ಪೀಪಲ್ ಕಂಪೇರ್ ಮೀ ವಿತ್ ಹಿಮ್? ಬಟ್ ಇಟ್ ಈಸ್, ನಾನೇನು ಹೇಳಲಿ, ಅದು ಮಾಡೇ ಮಾಡ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಯಾರು ಸ್ಟಾರ್, ದೊಡ್ಡ ಮಗ ಸ್ಟಾರ್ ಆಗಿದ್ರು ಮಾಡೇ ಮಾಡ್ತಾರೆ. ಅದು ನಾನು ಹೋಗ್ಬಿಟ್ಟು ಏನು ಹೇಳೋಕ್ಕಾಗಲ್ಲ ಜನಕ್ಕೆ. ನಾನು ಇವಾಗ ಫಸ್ಟ್ ಆಫ್ ಆಲ್ ನಂದೇನು ಅಂದರೆ, ಇವಾಗ ನಂದು ನನ್ನ ತಮ್ಮಂದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ನಾನು ನೋಡೋಕ್ಕೆ ಡ್ಯಾಡಿ ಥರ ಇರ್ತೀನಿ. ಸೊ ದೇ ರಿಲೇಟ್. ಹಳೆ ಕ್ರೇಜಿ ಸ್ಟಾರ್ನ ಹಂಗೆ, ಓಯ್ ಡ್ಯಾಡಿ ಥರ ಇದ್ದಾನೆ. ಸೊ ಅವ್ರಿಗೆ ಕಂಪ್ಯಾರಿಸನ್ಗೆ ಈಸಿಯಾಗಿ ನಾನೇ ಚಾನ್ಸ್ ಕೊಡ್ತಾಯಿದ್ದೀನಿ ಅವ್ರಿಗೆ. ನನ್ನ ತಮ್ಮನಿಗೆ ಅದು ಚಾನ್ಸ್ ಇಲ್ಲ. ಬಿಕಾಸ್ ಮೈ ತಮ್ಮ ಈಸ್ ಅ ವೆರಿ ಡಿಫ್ರೆಂಟ್ ಶೇಡ್. ಸೊ ಅದರಿಂದ ಅವ್ರು ಕಂಪೇರ್ ಮಾಡಿದಾಗ ನನ್ನ ಕೈಲಿ ಏನೂ ಮಾಡೋಕ್ಕಲ್ಲ. ಒಂದೊಂದು ಸಲ ಬೇಜಾರಾಗತ್ತೆ. ಇಟ್ಸ್ ಮೈ ಚಾಯ್ಸ್. ನನಗೆ ಬೈರಿ, ಶೌಟ್ ಎಟ್ ಮೀ, ಏನಪ್ಪ ಡಬ್ಬ ಥರ ಸಿನಿಮಾ ಮಾಡಿದೆ, ಆ್ಯಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲ. ನಾನು ತೊಗೊಂಡಿರೋ ಚಾಯ್ಸು, ನನಗೆ ಬರೀ ಶೌಟ್ ಎಟ್ ಮನೋರಂಜನ್. ವೈ ಯು ವಾಂಟ್ ಟು ಕಂಪೇರ್ ರವಿಚಂದ್ರನ್? ವೈ ಯು ವಾಂಟ್ ಟು ಗೆಟ್ ಮೈ ಡ್ಯಾಡ್ ಇನ್ ಟು ದಿಸ್? ಮನೋರಂಜನ್ ಬೈರಿ ನೀವು. ಇವಾಗ ತುಂಬ ಜನ ಫಸ್ಟ್ ಸಿನಿಮಾ ನಂದೇ ಚಾಯ್ಸ್ ಸರ್, ಸೆಕೆಂಡ್ ಸಿನಿಮಾ ನಂದೇ ಚಾಯ್ಸು, ಥರ್ಡು ನಂದೇ ಚಾಯ್ಸು, ಫೋರ್ತ್ ನಂದೇ ಚಾಯ್ಸ್. ಐ ಆಮ್ ನಾಟ್ ಟೆಲಿಂಗ್ ಮೈ ಡ್ಯಾಡ್ ಇಸ್ ನಾಟ್ ಇನ್ವಾಲ್ವ್ಡ್ ಹಿಯರ್. ಈ ಈಸ್ ಇನ್ವಾಲ್ವ್ಡ್. ಬಟ್ ಅವ್ರಿಗೆ ಗೊತ್ತು ನಾನು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತು. ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ಮೈ ಚಾಯ್ಸ್. ಓಕೆ. ಸೊ ನನಗೆ ಬೈದ್ರೆ ನಾ ಚೆನ್ನಾಗಿರುತ್ತೆ. ರವಿಚಂದ್ರನ್ ಮಗ ಹಿಂಗೆ ಡಬ್ಬ ಥರ ಮಾಡಿದ್ದಾನೆ ಅನ್ನೋದಕ್ಕಿಂತ ಮನೋರಂಜನ್ ಚೆನ್ನಾಗಿ ಮಾಡಿಲ್ಲ, ಹಿಂಗೆ ಬಂದರೆ ಬೆಟ್ರಾಗಿರುತ್ತೆ. ಬಟ್ ನನಗನ್ಸುತ್ತೆ ಒಂದು ಫೇಸ್ ಅನ್ಸುತ್ತೆ ಇದು ಕೂಡ. ಅಂದರೆ ನೀವು ಒಂದು ಇಂಡಿಪೆಂಡೆಂಟ್ ಆಗಿ, ಅಂದರೆ ಇಂಡಿಪೆಂಡೆಂಟ್ ಇನ್ ದ ಸೆನ್ಸ್ ಒಂದು ಸಿನಿಮಾ ಹಿಟ್ಟಾಗಿ, ಒಂದು ಪ್ರೂವ್ ಆಗಿ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ರವಿಚಂದ್ರನ್ ಸರ್ ಫಸ್ಟ್ ಸಿನಿಮಾ ಮಾಡಿದಾಗ ವೀರಸ್ವಾಮಿಯವ್ರ ಮಗ ಸಿನಿಮಾ ಮಾಡ್ತಾನೆ ಅಂತ ಆಬ್ವಿಯಸ್ಲಿ ಎಂದಿರ್ತಾರೆ ಅಲ್ವಾ ಪ್ರೊಡ್ಯೂಸರ್. ಒಂದು ಸಿನಿಮಾ ಮಾಡಿದಾಗ, 2 ಸಿನಿಮಾ ಮಾಡಿದಾಗ, ಬಟ್ 3ನೇ ಸಿನಿಮಾ ಮಾಡಿದಾಗ, 4ನೇ ಸಿನಿಮಾ ಮಾಡಿದಾಗ, ಪ್ರೇಮಲೋಕ ಮಾಡಿದಾಗ, ಓಕೆ, ಖಂಡಿತ ವೀರಸ್ವಾಮಿ ಅವ್ರಿಗೆ ಹೇಳಿರ್ತಾರೆ ರವಿಚಂದ್ರನ್ ಇವ್ರ ಮಗ ಅಂತ ಹೇಳಿ ಅಲ್ವಾ? ಹೌದು ಸರ್. ವೇರ್ ದರ್ ಎಕ್ಸ್ಪೆಕ್ಟೇಷನ್ಸ್, ಇಟ್ ಆಲ್ವೇಸ್ ಟೇಕ್ಸ್ ಟೈಮ್ ಟು ಸ್ಯಾಟಿಸ್ಫೈ ಎವ್ರಿ ಕ್ರೌಡ್.
ಬಿಕಾಸ್ ರವಿಚಂದ್ರನ್ ಅನ್ನೋ ಹೆಸರು ಇಟ್ಸ್ ನಾಟ್ ಸಮಥಿಂಗ್ ಸ್ಮಾಲ್, ಇಟ್ಸ್ ದೇರ್ ಫ್ರಮ್ ಆಲ್ಮೋಸ್ಟ್ 40 years 35 years. ಸೊ ಆ ಮಟ್ಟಕ್ಕೆ ನಾವು ಹೋಗ್ಬೇಕಂದ್ರೆ ನಾವು ಇನ್ನೂ ನಮ್ದೇನು 3 years ಆಗಿದೆ, 3-4 years ಆಗಿದೆ. ನಾವು ಇವಾಗಲೇ ಅಲ್ಲಿ ಹೋಗ್ಬೇಕಂದ್ರೆ ಹೆಂಗಾಗತ್ತೆ ಹೇಳಿ? ಆ ಮಟ್ಟಕ್ಕೆ ನಾವು ಹೋಗೋಕ್ಕೆ ಆಗಲ್ಲ. ಆ್ಯಕ್ಚುಲಿ ನಾನು ನನ್ನ ತಮ್ಮ ಡಿಸೈಡ್ ಮಾಡಿಬಿಟ್ಟಿದ್ದೀವಿ, ರಿಜಿಸ್ಟರ್ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಸ್ವಲ್ಪ ಬರೋಣ ನಾವು ಅಷ್ಟೇ ಅಂತ. ಬಿಕಾಸ್ ಈಸ್ ನೋನ್ ಎವ್ರಿವೇರ್, ಈಸ್ ಅ ವೆರಿ ಬಿಗ್ ಸ್ಟಾರ್. ಆ್ಯಂಡ್ ಇವತ್ತು ಸಾಂಗ್ಸ್ ಮಾಡ್ತಾರೆ, ಈ ಕ್ಯಾಮ್ರಾ ಯೂಸ್ ಮಾಡಿದ್ವಿ, ಈ ಥರ ಒಂದು ಮೇಕಿಂಗ್ ಮಾಡಿದ್ವಿ ಅಂತಾರೆ. ಐ ಥಿಂಕ್ ಐ ಆಮ್ ನಾಟ್ ಬೀಯಿಂಗ್ ರೂಡ್ ಹಿಯರ್, ಬಟ್ ಐ ಥಿಂಕ್ ನಮ್ಮಪ್ಪ ಅದನ್ನು 87 ಮಾಡಿದ್ರು. ಆ ಥರ ಈ ಥರ ಇರಲಿಲ್ಲ ಆವಾಗ. ಈ ಕ್ಯಾಮ್ರಾ, ಆ ಟ್ರಾಲಿ ಶಾಟ್, ಆ ಜಿಮ್ ಎಲ್ಲ ಅವಾಗ ಇರಲಿಲ್ಲ. ಅವಾಗ ಗ್ರಾಫಿಕ್ ಇರಲಿಲ್ಲ. ನೋ ಗ್ರಾಫಿಕ್ಸ್. ಮೈ ಡ್ಯಾಡ್ ಮೇಡ್ ಇಟ್ ಹ್ಯಾಪನ್. ದಿಸಕ್ಕೆ 2 ಶಾಟ್ ಅಂತೆ. ಸೊ ಇವಾಗ 2 ಶಾಟ್. ಸೊ ಇವಾಗ ಈ ಶಾಂತಿ ಕ್ರಾಂತಿ ಎಲ್ಲ ಈ ಶಾರ್ಟ್ ಫಾರ್ 300 days. ಇವತ್ತು ಯಾರು ಸಿನಿಮಾ 300 days ಮಾಡಲ್ಲ. ಸೊ ಸೊ ಆ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಇವಾಗ ನಾವು ಒಂದು ಸಾಂಗ್ ಮಾಡಿ ಒಂದು ಶಾರ್ಟ್ ನಮಗೆ ಇವಾಗ ನಾನು ನನ್ನ ತಮ್ಮ ಸೇರಿ ಮುಗಿಲ್ಪೇಟೆ ಒಂದು ಸಾಂಗ್ ಮಾಡಿದ್ವಿ, ನಮಗದು ತುಂಬ ಚೆನ್ನಾಗಿದೆ ಸಾಂಗ್. ಡ್ಯಾಡಿಗೆ ತೋರ್ಸೋಣ ಅಂದರೆ ಡ್ಯಾಡಿಗೆ ಹೆಂಗೋ ತೋರಿಸ್ತೀಯ ಇದು, ನಾವು ಇದಕ್ಕಿಂತ 10 ಮಾಡಿದ್ದಾರೆ ಸಾಂಗು. ಅವ್ರನ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಸಾಂಗ್ ಇಟ್ಕೊಂಡು. ಬಟ್ ಐ ಕ್ಯಾನ್ ಸ್ಯಾಟಿಸ್ಫೈ ದ ಅದರ್ ಪೀಪಲ್. ಬಟ್ ಡ್ಯಾಡಿ ಇದ್ರೊಂದು ಮಿಸ್ಟೇಕ್ ಕಂಡು ಹಿಡಿತಾರೆ. ಸೊ ಆ ಮಟ್ಟಕ್ಕೆ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ. ಆ ಮಟ್ಟಕ್ಕೆ ನಾವು ಯೋಚನೆ ಮಾಡಬಾರ್ದು ಅಷ್ಟೇ. ವಿ ಆರ್ ಜಸ್ಟ್ ಲಕ್ಕಿ, ಮೀ ಮೈ ಬ್ರದರ್ ಮೈ ಸಿಸ್ಟರ್, ದಟ್ ವಿ ಆರ್ ರವಿಚಂದ್ರನ್ಸ್ ಚಿಲ್ಡ್ರನ್ ಅಷ್ಟೇ. ಓಕೆ, ಈಗ ಇನ್ಫ್ಲುಯೆನ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಈಗ ನೀವೇನೇ ಹೇಳಿದರೂ ಕೂಡ ಈಗ ಚಾಯ್ಸಲ್ಲಿ, ಸಿನಿಮಾ ಮೇಕಿಂಗಲ್ಲಿ, ಅಥವಾ ನಿಮ್ಮ ಹೆಜ್ಜೆ ಇಡೋ ಸಿನಿಮಾಗಳನ್ನ ಯಾವ ಥರ ಸಿನಿಮಾಗಳನ್ನ ಆಯ್ಕೆ ಮಾಡಿದ್ರೆ ಅದರಲ್ಲಿ ನಿಮ್ಮ ತಂದೆ ಪಾತ್ರ ಇಲ್ಲ ಅಂತ ನೀವು ಹೇಳಿ? ಇಲ್ಲ ಅಂತಿಲ್ಲ ಸರ್, ಇದೆ. ಇವಾಗ ಸಾಹೇಬ ಕತೆ ಡ್ಯಾಡಿನೇ ಕೇಳಿದ್ದು ಫಸ್ಟು. ಡ್ಯಾಡಿ ಕೇಳಿ ಓಕೆ ಮಾಡಿದ್ದಕ್ಕೆ ಸಾಹೇಬ ಸಿನಿಮಾ ಮಾಡಿದ್ದು ನಾನು. ಬೃಹಸ್ಪತಿ ರೀಮೇಕು. ಸೊ ರಾಕ್ಲೈನ್ ಸರ್, ಸೊ ಡ್ಯಾಡಿ ಹತ್ರ ಮಾತಾಡಿದ್ರು, ಮಾಡ್ಸೋಣ ಚೆನ್ನಾಗಿದೆ ಸಿನಿಮಾ ತಮಿಳಲ್ಲಿ ಅಂತ ಹೇಳಿದ್ರು. ಸೊ ಐ ವೆಂಟ್ ಫಾರ್ VIP ರೀಮೇಕ್ ಅಲ್ವಾ? ಎಸ್, VIP ರೀಮೇಕ್. ಪ್ರಾರಂಭ ಇಟ್ ಇಸ್ ಮೈ ಚಾಯ್ಸ್. ನನಗೆ ಕತೆ ಇಷ್ಟ ಆಯಿತು. ಡ್ಯಾಡಿಗೆ ಆಮೇಲೆ ನಾನು ಕತೆ ಹೇಳಿದ್ದು. ಡ್ಯಾಡಿ ಡೈರೆಕ್ಟರ್ ಹತ್ರ, ಪ್ರೊಡ್ಯೂಸರ್ ಹತ್ರ ಕತೆ ಕೇಳಿದ್ರೆ ನಾನು ಹೇಳಿದ್ದು. ಮುಗಿಲ್ಪೇಟೆ ನಾನು ನನ್ನ ತಮ್ಮ ಹೇಳಿದ್ದು ಕತೆ ಡ್ಯಾಡಿಗೆ. ಮುಗಿಲ್ಪೇಟೆ ಇಟ್ ವಾಸ್ ಮೈ ಫ್ರೆಂಡ್ ಹೂಸ್ ಪ್ರೊಡ್ಯೂಸಿಂಗ್ ದ ಮೂವಿ, ಸೊ ಇಟ್ಸ್ ಲೈಕ್ ಮೈ ಮೂವಿ. ವಾಟ್ ವೆಂಟ್ ರಾಂಗ್ ಅನಿಸುತ್ತೆ ನಿಮಗೆ? ಸುಮ್ಮನೆ ಒಂದು ಇಂಟ್ರೋಸ್ಪೆಕ್ಷನ್ ಮಾಡಿದರೆ, ಫಸ್ಟ್ ಸಿನಿಮಾ ಆಯಿತು, 2ನೇ ಸಿನಿಮಾ ಆಯಿತು, ಈ 3 ಮತ್ತು ಈಗ ಇವನ್ನ ಅರ್ಥ ಮಾಡಿಕೊಂಡ್ರೆ ನೀವು ಬೆಟರ್ ಸಿನಿಮಾಗಳನ್ನ ಇನ್ ದ ಸೆನ್ಸ್, ಬೆಟರ್ ಸಿನಿಮಾ ಇನ್ ದ ಸೆನ್ಸ್ ಕಮರ್ಷಿಯಲ್ ವಯಬಲ್ಲು ಇನ್ನೊಂದೇನೋ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಆ ದೃಷ್ಟಿಯಿಂದ ಕೇಳ್ತಾರೆ. ಇಲ್ಲ ಸರ್, ಫಸ್ಟು ಸಿನಿಮಾ ತುಂಬ ಜನ ನಾನು ನನ್ನ ತಮ್ಮ ಫಸ್ಟ್ ಟೈಮ್ ಕತೆ ಕೇಳಿದಾಗ ನನ್ನ ತಮ್ಮನಿಗೆ ಇಷ್ಟನೇ ಇಲ್ಲ. ನನ್ನ ತಮ್ಮಂಗೆ ಇಷ್ಟ ಆಗಿಲ್ಲ ನಾನು ಕತೆ ಮಾಡ್ತಾ ಇರೋದು. ಬಟ್ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ರವಿಚಂದ್ರನ್ ಮಗ, ಒಂದು ದೊಡ್ಡ ಸ್ಟಾರ್ ಮಗ, ಲ್ಯಾವಿಶ್ ಆಗಿ ಬರ್ತಾನೆ. ರವಿಚಂದ್ರನ್ ಅಂದರೆ ಲ್ಯಾವಿಶ್ ಅಲ್ವಾ, ರಿಚ್ನೆಸ್. ಬಟ್ ಐ ಡಿಂಟ್ ವಾಂಟ್ ಟು ಬಿ ದಟ್ ಫಾರ್ ದ ಫಸ್ಟ್ ಮೂವಿ. ಐ ವಾಂಟೆಡ್ ಟು ಬಿ ಅ ನಾರ್ಮಲ್ ಮನೆ ಬಾಯ್, ಲೈಕ್ ಒಂದು ಹೌಸ್ ಬಾಯ್. ಸೊ ಅದಕ್ಕೆ ಸಾಹೇಬ ಅನ್ನೋ ಪಾತ್ರ ನಾನು ಚೂಸ್ ಮಾಡಿದ್ದು. ನಾನು ಲ್ಯಾವಿಶ್ ಆಗಿ ಬರಬೇಕಂದ್ರೆ ಅದು ಮಾಡ್ಬೋದಾಗಿತ್ತು, ನಾನು ಆ ಥರ ಸಿನಿಮಾನ ಮಾಡ್ಬೋದಾಗಿತ್ತು. ಬಟ್ ಐ ವಾಂಟೆಡ್ ಟು ಬಿ ಅನ್ ಅ ಕ್ಯಾರೆಕ್ಟರ್. ನೀವು ಸಾಹೇಬ ಚಿತ್ರ ನೋಡಿದ್ರೆ ನಾನೊಂದು ಹೀರೋನೇ, ಬಟ್ ಅದರಲ್ಲೊಂದು ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀನಿ ನಾನು. ಐ ಡೋಂಟ್ ರಿಗ್ರೆಟ್ ಮೈ ಚಾಯ್ಸಸ್. ಬೃಹಸ್ಪತಿ ವಾಸ್ ಅ ರೀಮೇಕ್ ವೇರ್ ಐ ವಾಸ್ ಆಲ್ವೇಸ್ ಡೌಟಲ್ಲಿ ಇತ್ತು ನನಗೆ. ಯಾಕಂದರೆ ಧನುಷ್ ಸರ್ ಮಾಡಿರೋಂಥ ಸಿನಿಮಾ ಅವ್ರದ್ದು 25ನೇ ಸಿನಿಮಾ, ಅದು ನಂದಿದ್ದು 2ನೇ ಸಿನಿಮಾ. 100% ಐ ಕಾಂಟ್ ಮ್ಯಾಚ್ ಹಿಮ್. 200% ಐ ಕಾಂಟ್ ಮ್ಯಾಚ್ ಧನುಷ್ ಸರ್. ಬಟ್ ಡ್ಯಾಡಿ ಹೇಳಿದ್ರು ನೀನು ಮಾಡ್ತೀಯಾ ಅಂತ ಹೇಳಿದ್ರು. ರಾಕ್ಲೈನ್ ಸರ್ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದಾರೆ. ನಮ್ಮ ಅಮ್ಮಗೆ ತುಂಬ ಇಷ್ಟ ಆಯ್ತು ಆ ಸಿನಿಮಾ. ಆಯ್ತು, ನಾನು ಮಾಡಿದೆ. ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಅದು ಆಗಲಿಲ್ಲ ಸಿನಿಮಾ ಅದು. ಬಟ್ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಬಿಕಾಸ್ ಅದು ತುಂಬ ದೊಡ್ಡ ಪಾತ್ರ ಅದು ನನಗೆ. ಸೊ ಅದರಿಂದ ನನಗೆ ಇವಾಗ ಪ್ರಾರಂಭ ಆಗಲಿ, ಮುಗಿಲ್ಪೇಟೆ ಆಗಲಿ, ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಥರ ಆಗೋಯ್ತು ನನಗೆ ಬೃಹಸ್ಪತಿ. ಸೊ ಇನ್ ಬಿಟ್ವೀನ್ ಐ ಟು ಡೂ ಮೂವಿ ಕಾಲ್ ಚಿಲ್ಲಮ್. ಸೊ ದಟ್ರಿಗೆ ಸ್ವಲ್ಪ ಬಫ್ ಅಪ್ ಆಗಬೇಕಾಯ್ತು. ಐ ಪ್ಲೇ ವಿಲನ್ ಇನ್ ದಟ್ ರೋಲ್ ಇನ್ ದಟ್ ಮೂವಿ. ಸೊ ಅದು ಸ್ವಲ್ಪ ಶೆಲ್ವ್ ಆಯಿತು ಸಿನಿಮಾ. ಸೊ ಐ ಟುಕ್ ಅ ಟೈಮ್ ಆಫ್ ಆಫ್ಟರ್ ಬೃಹಸ್ಪತಿ. ಸ್ವಲ್ಪ ಟೈಮ್ ಲ್ಯಾಬ್ಸ್ ತೊಗೊಂಡೆ ನಾನು. ಏನು ತಪ್ಪು ನಡೀತಾ ಇದೆ, ಕೆಲವರು ಕಮರ್ಷಿಯಲ್ ವೈಬಲ್ ಇರಬೇಕು, ಒಂದು 3 ಫೈಟ್ ಇರಬೇಕು, 4 ಫೈಟ್ ಇರಬೇಕು. ನನಗೆ ಸುಮ್ಮನೆ ಫೈಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಒಂದು ಕಂಟೆಂಟ್ ಹೊಸದಾಗಿರಬೇಕು, ಒಂದು ಇಮೋಷ್ನಲ್ ಕಂಟೆಂಟ್. ಬಿಕಾಸ್ ಡ್ಯಾಡ್ ಇಸ್ ಅ ಫ್ಯಾಮಿಲಿ ಹೀರೋ. ಅವಾಗಿಂದ ನೀವು ಅಂಜದ ಗಂಡು ತೊಗೊಳ್ಳಿ, ಅಲ್ಲಿ ಮೇಸ್ಟ್ರು ತೊಗೊಳ್ಳಿ, ಎಲ್ಲ ಇಟ್ ಇಸ್ ಅ ಫ್ಯಾಮಿಲಿ ಸಬ್ಜೆಕ್ಟ್. ಸೊ ಐ ಆಲ್ವೇಸ್ ವಾಂಟೆಡ್ ಟು ಕ್ಯಾಟರ್ ಟು ಫ್ಯಾಮಿಲಿ ಪೀಪಲ್. ಸೊ ಅದರಲ್ಲೇ ನಾನು ಸ್ವಲ್ಪ ತೊಗೋತಾ ಇದ್ದೆ ನಾನು. ಸೊ ಐ ವಾಸ್ ವೆರಿ ಚೂಸಿ ಇನ್ ಮೈ ಸ್ಕ್ರಿಪ್ಟ್ಸ್. ಸೊ ಅದು ತಕ್ಕ ನನ್ನ ತಮ್ಮಂಗೆ ಮಾಡಿಲ್ಲ ನಾನು ತ್ರಿವಿಕ್ರಮದಲ್ಲಿ. ಓಕೆ, ಅವನಿಗೆ ಫೈಟ್ ಇರಲಿ, ಆ್ಯಕ್ಷನ್ ಇರಲಿ, ಲವ್ ಇರಲಿ, ಮಾಸ್ ಇರಲಿ, ಎಲ್ಲ ಇರಲಿ ಅಂತ ಅವನಿಗೆ ಆ ಥರ ಸಬ್ಜೆಕ್ಟ್ ಕೊಟ್ಬಿಟ್ಟೆ ನಾನು. ಲೈಕ್ ವಿ ಸೆಲೆಕ್ಟೆಡ್ ದಟ್ ಕೈಂಡ್ ಆಫ್ ಅ ಸ್ಕ್ರಿಪ್ಟ್.
ಮೇ ಬಿ ಐ ಡೋಂಟ್ ಥಿಂಕ್ ಐ ವೆಂಟ್ ರಾಂಗ್ ಸರ್. ಮೇ ಬಿ ಜಸ್ಟ್ ಪೀಪಲ್ ಎಕ್ಸ್ಪೆಕ್ಟೆಡ್ ಮೋರ್, ಐ ಗೇವ್ ಅ ಬಿಟ್ ಲೆಸ್. ಸೊ ಹಾಗೆ. ಸೊ ಬಟ್ ನಿಮ್ಮನ್ನು ನೀವು ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡ್ಕೊಂಡಾಗ ನಿಮಗೆ ಏನು ಅನ್ನಿಸ್ತು? ನನ್ನ ಕೈಲಿ ನೋಡೋಕ್ಕೆ ಆಗಿಲ್ಲ, ನಿಜವಾಗ್ಲೂ ನೋಡೋಕ್ಕಾಗಿಲ್ಲ. ಐ ಆಮ್ ವೆರಿ ಬ್ಯಾಡ್ ಎಟ್ ದಟ್. ನಾನು ಬರೀ ಮಿಸ್ಟೇಕ್ಸ್ ಕಂಡುಹಿಡಿತಾನೇ ಇರ್ತೀನಿ. ಅಯ್ಯೋ ಇಲ್ಲೇನೇ ಚೆನ್ನಾಗೇ ಮಾಡಿದ್ದು. ನನ್ನ ತಮ್ಮ ಪ್ರೊಡ್ಯೂಸರ್ ಮನೆಗೆ ಹೋಗ್ಬಿಡ್ತಾನೆ, ನೀನೆಲ್ಲ ರೀಶೂಟ್ ಕೇಳ್ತಾ ಇದ್ರೆ ಅಂತ ನನಗೆ. ಸೊ ಇವಾಗ ಮುಗಿಲ್ಪೇಟೆ ಲಾಕ್ಡೌನಲ್ಲಿ ನಾವು ಸಿನಿಮಾ ನೋಡಿದ್ವಿ. ಇಟ್ ವಾಸ್ ಮೈ ಫ್ರೆಂಡ್ಸ್ ಮೂವಿ, ಇಟ್ ವಾಸ್ ಮೈ ಮೂವಿ. ಸೊ ರೀಶೂಟ್ ಮಾಡ್ಕೊಂಡ್ವಿ. ನನಗೆ ಯಾವ್ದಾರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ವೋ ನಾವು ಮಾಡ್ಕೊಂಡ್ವಿ ರೀಶೂಟ್. ಇವಾಗ ಅದೇ ಬೇರೆ ಸಿನಿಮಾ ಮಾಡೋಕ್ಕಾಗಲ್ವಲ್ಲ. ಕರೆಕ್ಟ್. ಐ ಆಮ್ ವೆರಿ ಬ್ಯಾಡ್ ಎಟ್ ದಟ್ ಸರ್. ನೀವು ನಾನು ಕೇಳೋಕ್ಕೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಐ ಡು. ಐ ಆಮ್ ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್. ಓಕೆ. ಇನ್ನೂ ಬೆಟ್ರ್ ಬೇಕು ಅಂತಲೇ ಮಾಡ್ತಾ ಇರ್ತೀನಿ ನಾನು. ಇಲ್ಲ, ಅದು ನನಗನ್ಸುತ್ತೆ ಈ ಕ್ವಾಲಿಟಿ ಇದೆಯಲ್ಲ, ಇದು ಒಳ್ಳೆ ಕ್ವಾಲಿಟಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ರೇಗಿಸ್ತಾರೆ ನನಗೆ, ನನ್ನ ತಮ್ಮ ತುಂಬ ಬೈತಾನೆ ನನಗೆ, ಯಾವುದಕ್ಕೂ ಸ್ಯಾಟಿಸ್ಫೈ ಆಗಲ್ಲ ನೀನು ಅಂತ. ನಂಗೆ ತೋರಿಸ್ಲೇಬೇಡಿ, ನಾನು ಆ್ಯಕ್ಟ್ ಮಾಡಿ ಬಂದಿರ್ತೀನಿ, ನಾನು ಮಾನಿಟ್ರಲ್ಲಿ ಓಕೆ ಮಾಡಿರ್ತೀನಿ. ಡಬ್ಬಿಂಗಲ್ಲಿ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಇಲ್ಲಿ ನಾನು ಬೈತಾ ಇರ್ತೀನಿ ನನ್ನ ಫ್ರೆಂಡ್ಸ್ಗೆ, ಯಾರು ಇದ್ರೆ ಪಕ್ಕದಲ್ಲಿ, ಅವತ್ತೇನೋ ಮಾಡ್ತಿದ್ದೆ ನೀನು, ಚೆನ್ನಾಗೇ ಮಾಡಿಲ್ಲ ನಾನು ಇದರಲ್ಲಿ. ಸೊ ಐ ಡೋಂಟ್ ನೋ, ನಂಗೆ ತೋರಿಸ್ಬೇಡಿ ಅಷ್ಟೇ. ಓಕೆ, ಇಟ್ಸ್ ಡಿಫಿಕಲ್ಟ್ ಫಾರ್ ದೆಮ್. ಯಾ, ಬಿಕಾಸ್ ಐ 100% ಶೌಟ್. ಬಿಕಾಸ್ ಸಮ್ಟೈಮ್ಸ್ ಮೈ ಫ್ರೆಂಡ್ಸ್ ಆರ್ ಆನ್ ಸೆಟ್ಸ್, ಮೈ ಬ್ರದರ್ ಈಸ್ ಆನ್ ಸೆಟ್. ಇವಾಗ ಸಾಯಿಬತ್ತು ಮೈ ಬ್ರದರ್ ವಾಸ್ ಕಂಪ್ಲೀಟ್ಲಿ ವಿತ್ ಮೀ ಆನ್ ಸೆಟ್. ಸೊ ಡಬ್ಬಿಂಗ್ ಮಾಡಬೇಕಾದ್ರೆ ಒಂದೊಂದು ಸೀನ್ ನನಗೆ ಎಕ್ಸ್ಪ್ರೆಷನ್ ಇರೋಲ್ಲ ನನಗೆ, ನನ್ನ ಫೇಸಲ್ಲಿ ಇದೇನಿದು ವಿಕ್ಕಿ ಇದನ್ನಲ್ಲ, ಮನೆಗೆ ಹೋಗಿ ಬೈತೀನಿ ನಾನು, ಏನು ಮಾಡ್ತಿದ್ದೆ ನೀನು ಅವತ್ತು, ಎಕ್ಸ್ಪ್ರೆಷನ್ ನನ್ನ ಫೇಸಲ್ಲಿ ಅಂತ. ನಾನೇನು ಮಾಡಲಿ ಅಂತ ನೀವೇ ಥರ ಎಲ್ಲ ನೋಡ್ಕೊಳ್ಳೋದು. ಓಕೆ. ಮತ್ತೆ ಬಟ್ ನನಗೆ ಈಗ ಈಗ ರವಿಚಂದ್ರನ್ ಅವರು ಒಬ್ಬ ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಕೂಡ. ಹೌದು ಸರ್. ಅಲ್ವಾ? ಇನ್ನೂ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಅವ್ರು ನಾನು ನಿನ್ನೆನೂ ಯಾರ ಜೊತೆ ಮಾತಾಡ್ತಾ ಇದ್ದೆ, ಬೇರೆಯವ್ರನ್ನ ಜಡ್ಜ್ ಮಾಡೋದು, ಬೇರೆಯವ್ರ ಬಗ್ಗೆ ನಾವು ಒಂದು ಫೀಡ್ಬ್ಯಾಕ್ ಕೊಡೋದು ತುಂಬ ಈಸಿ. ಇನ್ ದ ಸೆನ್ಸ್ ಪಾಸಿಟಿವ್ ಆಗಿರಲಿ, ಅದು ಏನೇ ಇರಲಿ, ಚೆನ್ನಾಗಿ ಮಾಡ್ಬೋದು, ಇನ್ನು ಏನೇ ಹೇಳ್ಬೋದು. ನನ್ನ ಬಗ್ಗೆ ನಾನೇ ಕೊಡು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಒಬ್ಬ ನಿರ್ದೇಶಕ, ನಟ, ಅವನು ಪ್ರತಿ ಸಲ ಬೇರೆಯವ್ರಿಗೂ ಕೊಡಬೇಕು, ತಾನು ಕೊಡಬೇಕು. ಯಾಕೆಂದರೆ ಅಲ್ಲಿ ನಿರ್ದೇಶಕ ಇವರೇ ಆಗಿರೋದ್ರಿಂದ ಕೂತವ್ರು ಯಾರೂ ಕೂಡ ಸರ್ ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಲ್ಲ, ಬಿಕಾಸ್ ಈಸ್ ದ ಡೈರೆಕ್ಟರ್ ಅಲ್ವಾ? ಸೊ ಈಗ ನಾನು ಯಾಕೆ ಇದನ್ನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ಮನೋರಂಜನ್ ಒಳಗಡೆ ನಟ ಇದಾನೋ ಅಥವಾ ನಿರ್ದೇಶಕನೂ ಇದಾನೋ ಹೇಗೆ ಅಂತ? ಖಂಡಿತ ನಟ ಮಾತ್ರ ಇರೋದು ಸರ್. ಈ ನಿರ್ದೇಶಕ, ಈ ಮ್ಯೂಸಿಕ್ಕು, ಈ ಡೈಲಾಗು ಎಲ್ಲ ನನ್ನ ತಮ್ಮನ ಇದರಲ್ಲಿದೆ, ನನ್ನಲ್ಲಿ ಖಂಡಿತ ಇಲ್ಲ ಅದು. ಬಟ್ ಇನ್ ಮುಗಿಲ್ಪೇಟೆ, ಬಿಕಾಸ್ ಐ ಆಮ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್ ವಿತ್ ಪ್ರೊಡಕ್ಷನ್, ಕ್ಯಾಮ್ರಾ, ವಿತ್ ದ ಡೈರೆಕ್ಟರ್, ನಂದೇ ಒಂದು ಸೆಲೆಕ್ಷನ್ ಎಲ್ಲ ಇದ್ದಿದ್ದಕ್ಕೆ ಮೇ ಬಿ ಐ ಆಮ್ ಲರ್ನಿಂಗ್ ಫ್ಯೂ ಥಿಂಗ್ಸ್ ಫ್ರಮ್ ಮುಗಿಲ್ಪೇಟೆ. ಪ್ರಾರಂಭ ತನಕ ನನ್ನ ಕೆಲಸ ಆಯಿತು, ನನ್ನ ಸೀನ್ ಏನು, ನನ್ನ ಕ್ಯಾರೆಕ್ಟರ್ ಏನು, ಇಷ್ಟರಲ್ಲೇ ಇದ್ದೆ ನಾನು. ಬಟ್ ಮುಗಿಲ್ಪೇಟೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ನನಗೆ. ಈ ಡೈಲಾಗ್ ಇದು ಚೆನ್ನಾಗಿರತ್ತೆ, ಈ ಒಂದು ಮಟ್ಟಕ್ಕೆ ಬಂದಿದ್ದು ಮುಗಿಲ್ಪೇಟೆಯಲ್ಲಿ ನಾನು. ಬಟ್ ನಾನೇ ಕೂತ್ಕೊಂಡು ಸ್ವಂತವಾಗಿ ಡೈಲಾಗ್ ಬರೆಯೋದು ನಾಟ್ ಮೀ, ನಾಟ್ ಮನೋರಂಜನ್ ಅಟ್ ಆಲ್. ಓಕೆ. ವಿಕ್ರಮ್ ಆಗ್ಬೋದಾ? ಅದನ್ನು ವಿಕ್ರಮ್ ಖಂಡಿತ ಆಗ್ಬೋದಲ್ಲ. ಅವನು ಈಸ್ ಅ ಸೆಕೆಂಡ್ ಪಾರ್ಟ್ ಆಫ್ ಕ್ರೇಜಿ ಸ್ಟಾರ್ ಅಷ್ಟೇ. ಈಸ್ ಅ ಬಾರ್ನ್ ಆ್ಯಕ್ಟರ್, ಬಾರ್ನ್ ಡೈರೆಕ್ಟರ್. ಒಂದು ಸೆಟ್ ಆಗಲಿ, ಇವಾಗ ನಾವು ನೆಕ್ಸ್ಟ್ ಒಂದು ಸಾಂಗು ಮುಗಿಲ್ಪೇಟೆಯಲ್ಲಿ ಬಿಡ್ತೀವಿ, ಇಟ್ ಈಸ್ ಹರ್ಷ ಮಾಸ್ಟರ್ ಡಿಡ್ ದಟ್ ಸಾಂಗ್. ಇಟ್ ಈಸ್ ಹರ್ಷ ಮಾಸ್ಟರ್ ಆ್ಯಂಡ್ ವಿಕ್ಕೀಸ್ ಸಾಂಗ್. ಲೈಕ್ ಇಬ್ಬರು ಇನ್ವಾಲ್ವ್ ಆಗಿ ಒಂದು ಸೆಟ್ ಕ್ರಿಯೇಟ್ ಮಾಡಿರೋದು. ಸೊ ವಿಕ್ಕಿ ಇನ್ಪುಟ್ಸ್ ಇದೆ, ಹರ್ಷ ಸರ್ ಇನ್ಪುಟ್ಸ್ ಇದೆ, ಮಾಸ್ಟರ್ ಇನ್ಪುಟ್ಸ್ ಇದೆ. ವಿಕ್ಕಿ ವಿಲ್ ಬಿ ಅ ಡೈರೆಕ್ಟರ್, ನಾನು ಬರೀ ಆ್ಯಕ್ಟ್ ಮಾಡ್ತೀನಿ. ಓಕೆ. ಆ್ಯಸ್ ಅನ್ ಆ್ಯಕ್ಟರ್ ಈಗ ನೀವು ಇಷ್ಟು ಸಿನಿಮಾಗಳು ಮಾಡಿರೋದ್ರಿಂದ ಈಗ ನೀವು ಅಫ್ಕೋರ್ಸ್ ಯು ಡೋಂಟ್ ವಾಂಟ್ ಟು ಸಿ ಯುವರ್ ಸೆಲ್ಫ್ ಅಂತ ಅಂದರೂ ಕೂಡ ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಬ್ಬ ಆ್ಯಕ್ಟರ್ ಅಂದಾಗ ಎಮೋಷ್ನಲಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಫೈಟ್ ಚೆನ್ನಾಗಿ ಮಾಡ್ತಾರೆ, ರೊಮ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಫ್ಯಾಮಿಲಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಈ ಥರದ್ದೆಲ್ಲ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ರವಿಚಂದ್ರನ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಅವ್ರ ಹಾಡುಗಳನ್ನ ನೋಡೋದೊಂದು ಹಬ್ಬ, ಅವ್ರು ರೊಮ್ಯಾನ್ಸ್ ನೋಡೋದನ್ನೊಂದು ಖುಷಿ. ಓಕೆ, ಆ ಥರದ್ದೆಲ್ಲ ಇರುತ್ತೆ. ಸೊ ನಿಮ್ಮ ಹತ್ರ ಏನು ಯಾವ ಸ್ಟ್ರೆಂಗ್ತ್ ಇದೆ, ಅಥವಾ ನೀವು ಯಾವುದರಲ್ಲಿ ವೀಕ್ ಇದ್ದೀರ ಅಂತ ನಿಮ್ಗೆ ಅನಿಸುತ್ತೆ ಮನು? ಸರ್, ಫಸ್ಟು 2 ಸಿನಿಮಾ ಮಾಡಿದಾಗ ನಾನು ಕಾಮಿಡಿ ಟಚ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಐ ಡಿಂಟ್ ಟಚ್ ಕಾಮಿಡಿ, ಆ್ಯಂಡ್ ತೀರಾ ಇಮೋಷನ್ಗೆ ಹೋಗಿರಲಿಲ್ಲ. ಎಲ್ಲ ಮೇಲ್ಮೇಲೆ ಓದಿ ಆ ಸಿನಿಮಾಗೆ ಎಷ್ಟು ಬೇಕೋ, ಇಲ್ಲ ಮೇ ಬಿ ನಾನು ಕಡಿಮೆ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾಲಿ ಐ ಹ್ಯಾವ್ ಟಚ್ಡ್ ಎವ್ರಿಥಿಂಗ್. ಮುಗಿಲ್ಪೇಟೆ ಸಿನಿಮಾಲಿ ಐ ಹ್ಯಾವ್ ಟಚ್ಡ್ ಕಾಮಿಡಿ ವಿಚ್ ಈಸ್ ನಾಟ್, ಐ ಹ್ಯಾವ್ ನಾಟ್ ಟ್ರೈಡ್. ನಾನು ಟ್ರೈನೇ ಮಾಡಿಲ್ಲ, ಅದು ಆ ಥರ ಸ್ಕ್ರಿಪ್ಟು ಸಿಕ್ಕಿರಲಿಲ್ಲ ನನಗೆ. ಬಟ್ ಇದ್ರಲ್ಲಿ ಖಂಡಿತ ತುಂಬ ಕಾಮಿಡಿ ಟ್ರೈ ಮಾಡಿದ್ದೀನಿ ನಾನು, ರೊಮ್ಯಾನ್ಸು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ 2 ಶೇಡ್ಸ್ ಬರುತ್ತೆ ಮುಗಿಲ್ಪೇಟೆ. ಒನ್ ಈಸ್ ಅ ವೆರಿ ಹೈಪರ್, ಲೈಕ್ ಅ ವೆರಿ ಜೋವಿಯಲ್ ಮನೋರಂಜನ್, ಆ್ಯಂಡ್ ಒನ್ ಮೋರ್ ಇಸ್ ಅ ವೆರಿ ಸ್ಯಾಡ್ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದರಲ್ಲಿ. ಸೊ ಅದರಲ್ಲಿ ನಂಗೆ ಡೈರೆಕ್ಟ್ರ್ ಬಂದ್ಬಿಟ್ಟು ಸರ್ ನಂಗೆ ರವಿ ಸರೇ ಬೇಕು ಅಂದರು. ಅದು ನನಗೆ ಕಷ್ಟ.
ಬಟ್ ಸ್ವಲ್ಪ ಅಟ್ಲೀಸ್ಟ್ ರವಿ ಸರ್ ನಿನಗೆ ಕೊಡ್ತೀನಿ ಎಲ್ಲೋ ಒಂದು ಕಡೆ ಬಾಡಿ ಲ್ಯಾಂಗ್ವೇಜಲ್ಲಿ. ಇವಾಗ ಈ ಕನಸುಗಾರ ರವಿಚಂದ್ರನ್ ಬೇಕು ಅಂದರು, ಆ ಒಂದು ಆ ಸೆಂಟಿಮೆಂಟ್ ಸೀನ್ಸಲ್ಲಿ ಟ್ರೈ ಮಾಡ್ತೀನಿ. ಮೇ ಬಿ ಫಾರ್ ದ ಫಸ್ಟ್ ಟೈಮ್ ನಾನು ಕಾಪಿ ಮಾಡಲ್ಲ ಸರ್ ನಾನು. ಯೂಶ್ವಲಿ ಐ ಡೋಂಟ್ ಕಾಪಿ, ಐ ಡೋಂಟ್ ಬಿಲೀವ್ ಇನ್ ದಟ್. ಇವಾಗ ನಾನು ರೀಮೇಕ್ ಮಾಡಿದಾಗ ಐ ನೆವರ್ ಕಾಪಿಡ್. ನನಗೇನು ಬರ್ತೋ ನಾನು ಅಷ್ಟೇ ಮಾಡೋದು. ಬಟ್ ಇದ್ರಲ್ಲಿ ಸ್ವಲ್ಪ ಕಾಪಿ ಮಾಡೋಕ್ಕೆ ಟ್ರೈ ಮಾಡಿ. ಕಾಪಿ ಇನ್ ದ ಸೆನ್ಸ್ ಒಂದು ಕೈ ಮೂಮೆಂಟು ಎಲ್ಲೋ ಒಂದು ಡ್ಯಾಡಿ ಥರ ಇರಲಿ, ಜನಕ್ಕೆ ಈಸಿಯಾಗಿ ಅಟ್ಯಾಚ್ ಆಗಿಬಿಡುತ್ತೆ, ರೀಚ್ ಆಗಿಬಿಡುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಟ್ರೈ ಮಾಡಿರ್ತೀವಿ. ಡ್ಯಾಡಿ ಯಾವಾಗಲೂ ಕೈ ಹಿಂಗೆ ಹೋಗ್ತಾರೆ, ಈ ಗೋಸ್ ಫಾರ್ ಅವ್ರಿಗೆ ಆಟೋಮೆಟಿಕ್ ಹಿಂಗೆ ಹೋಗುತ್ತೆ, ಕತ್ತಿ ಹಿಂಗೆ ಹೋಗುತ್ತೆ. ಸೊ ಅದು ನಾನು ಟ್ರೈ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಮೇ ಬಿ ಐ ಥಿಂಕ್ ಪೀಪಲ್ ವಿಲ್ ಲೈಕ್ ಮೈ ಇಮೋಷನ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್. ಐ ಥಿಂಕ್ ಐ ಕನೆಕ್ಟ್. ಓಕೆ, ದಟ್ಸ್ ರಿಯಲಿ ಗುಡ್. ದಟ್ಸ್ ಅ ಗುಡ್. ಒಂಥರ ಕಾನ್ಫಿಡೆನ್ಸ್ ನಿಧಾನವಾಗಿ ಜಾಸ್ತಿ. ಐ ಥಿಂಕ್ಸ್ ಐ ವಿಲ್ ಕನೆಕ್ಟ್ ಟು ದ ಫ್ಯಾಮಿಲಿ ಆಡಿಯನ್ಸ್. ಬಟ್ ಈಗ ಇನ್ನು ಕಂಪ್ಯಾರಿಸನ್ ದೃಷ್ಟಿಯಿಂದ ಸುಮ್ಮನೆ ಅಗೇನ್ ನಾನು ಕೇಳ್ತಾ ಇದ್ದೀನಿ. ಈಗ ರೊಮ್ಯಾನ್ಸ್ ದೃಷ್ಟಿಯಿಂದ ಈಗ ನೀವು ಶೈ ಅಂತ ಬೇರೆ ಹೇಳಿದ್ರಿ. ಈಗ ಭಾಳ ಜನ ನಾನು ಆ್ಯಕ್ಟರ್ಗಳಿಗೆ ಕೇಳಿದಾಗ ಅವ್ರು ಹೈಪರ್ ಶೈ ಆಗೋದು ಯಾವಾಗಂದರೆ ರೊಮ್ಯಾಂಟಿಕ್ ಸೀನ್ಗಳಲ್ಲಿ. ಬಟ್ ನನಗೆ ಹೈಪರ್ ಆ್ಯಕ್ಟಿವ್ ಅನಿಸೋದು ರವಿಚಂದ್ರನ್ ಸರ್. ರೊಮ್ಯಾನ್ಸ್ಗಳಲ್ಲಿ ಅದು ಒಂದು ಬಿಂದಾಸ್ ಒಂದು ಇದೆಯಲ್ಲ ಆ್ಯಟಿಟ್ಯೂಡು, ಅದು ಬೇರೆ ಥರದ್ದೇ. ಅಂದರೆ ಇಡೀ ಬಹುಶಃ ನನ್ನ ಪ್ರಕಾರ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲೇ ಆ ಥರದೊಂದು ಇನ್ನೊಂದು ಲೆವೆಲಿಗೆ ಯಾರು ತಗೊಂಡು ಹೋಗಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಆ ದೃಷ್ಟಿಯಿಂದ ನೀವು ಅದರಲ್ಲಿ ನೀವೆಲ್ಲಿದ್ದೀರಾ? ಎಷ್ಟು ಮಾರ್ಕ್ಸ್ ಇದೆ ನಿಮಗೆ? ಸರ್ ನಾನು ಪ್ರಾರಂಭದಲ್ಲಿ ಕಿಸ್ ಮಾಡಿದ್ದೀನಿ. ಹೌದಾ? ಸ್ಮೂಚ್ ಮಾಡಿದ್ದೀನಿ. ಓಕೆ. ಅದು ತುಂಬ ಭಯ ಆಯಿತು ನನಗೆ. ನಾನು ಕ್ಯಾಮ್ರಾಮನ್ಗೆ ಹೇಳಿ, ಡೈರೆಕ್ಟ್ರಿಗೆ ಹೇಳಿ, ನಾನು ಕಣ್ಮುಂದೆ ಎಲ್ಲರೂ ಕಳಿಸ್ಬಿಟ್ಟೆ. ಆ ಕಡೆ ಎಲ್ಲರೂ ಕಳಿಸ್ಬಿಟ್ಟೆ. ಸೊ ಆ ಸೀನ್ ನೋಡಿದಾಗ ಡ್ಯಾಡಿ ಟ್ರೇಲರ್ ಟೀಸರ್ ಸೀನ್ ಬರುತ್ತೆ, ಲೈಕ್ ಶಿ ಕಮ್ಸ್ ಆ್ಯಂಡ್ ಶಿ ಸಿಟ್ಸ್ ಆನ್ ಮೀ ಆ್ಯಂಡ್ ಶಿ ಕಿಸ್ಸಸ್ ಮೀ. ಲೇ ಹೀರೋಯಿನ್ ಕಿಸ್ ಮಾಡಬಾರ್ದು, ನೀನು ಹೇಳಿದ್ ಕಿಸ್ ಕೊಡಬೇಕು ಅಂತಾರೆ ಡ್ಯಾಡಿ. ಅದು ಒಂದು ಹೀರೋ ಅಂತಾರೆ ಅವರು. ಓಕೆ. ಅದು ಕಷ್ಟ. ಅದು ನಮಗೆ ತುಂಬ ಕಷ್ಟ ಇದೆ ಅದು. ಓಕೆ. ನಾನು ಇನ್ನೂ ಆ ಮಟ್ಟಿಗೆ ರೊಮ್ಯಾನ್ಸ್ ಮಾಡಿಲ್ಲ ಸರ್ ನಾನು. ಬಟ್ ಐ ಆಮ್ ನಾಟ್ ಸ್ಕೇರ್ಡ್. ಬಟ್ ಈ ಕಿಸ್ಸೆಲ್ಲ ಬಂದರೆ ಎದುರ್ತೀನಿ ನಾನು. ಬರೀ ಒಂದು ಕಿಸ್ ಪೆಕ್ ಕೊಡೋದಂದರೆ ಅದು ಬೇರೆ ವಿಷಯ. ಈ ಸ್ಮೂಚ್ ಮಾಡೋದಲ್ಲ ಫಸ್ಟ್ ಟೈಮ್ ನಾನು, ಅದು ಇಟ್ ವಾಸ್ ವೆರಿ ಸ್ಕೇರಿ. ಅದು ಬಿಟ್ಟರೆ ಈ ಐ ಆಮ್ ನಾಟ್ ಸ್ಕೇರ್ಡ್ ಸರ್. ಕ್ಯಾಮ್ರಾ ಮುಂದೆ ನನ್ನ ಕೆಲಸ ಏನೋ ಅದನ್ನು ಕರೆಕ್ಟಾಗಿ ಮಾಡಿಬಿಡ್ತೀನಿ ನಾನು. ಅದಕ್ಕೇನು ಭಯ ಏನಿಲ್ಲ ನನಗೆ. ಬಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಡ್ಯಾಡಿ ಥರ ಮಾಡಬೇಕು ಅಂತ. ಬಟ್ ಅದಕ್ಕೆ ತಕ್ಕಂಗೆ ನಂಗೆ ಸಾಂಗ್ಸ್ ಬೀಳಬೇಕು, ಅದಕ್ಕೆ ತಕ್ಕಂಗೆ ನನಗೆ ಮಾಸ್ಟರ್ ಬರಬೇಕು, ಅದಕ್ಕೆ ತಕ್ಕಂಗೆ ಒಂದು ಸ್ಕ್ರಿಪ್ಟ್ ಬೀಳಬೇಕು. ಕರೆಕ್ಟ್. ಸೊ ಆ ನಿರೀಕ್ಷೆಯಲ್ಲಿ ನೀವಿದ್ದೀರಾ? ಬಂದರೆ ಖಂಡಿತ ಮಾಡ್ತೀನಿ ಸರ್. ಈಗ ನೀವು ರೊಮ್ಯಾನ್ಸ್ ಬಗ್ಗೆ ಈಗ ನೀವು ಹೇಳಿದ್ರಿ, ಅದು ಆಗಲ್ಲ ಸರ್, ಅದು ಒಂದು ಏನೋ ಮಾತಾಡ್ತಾ ಹೇಳಿದ್ರಿ, ಅದು ಮಾಡಿಲ್ಲ ಅಂತ ಹೇಳಿದ್ರಿ ನೀವು. ರಿಯಲ್ ಲೈಫಲ್ಲಿ ರೊಮ್ಯಾನ್ಸ್ ಅದು ಯಾವ ಹಂತದಲ್ಲಿದೆ? ಇಲ್ಲ ಸರ್, ನಾನು ಸರ್ ಕಾಲೇಜ್ ಟೈಮಲ್ಲಿ ಲವ್ ಮಾಡೋದೆಲ್ಲ ಎಲ್ಲರೂ ಮಾಡೇ ಮಾಡ್ತಾರೆ. ಅದೇನು ನಾನೇನು ಡಿಫ್ರೆಂಟ್ ಇಲ್ಲ ಅದರಲ್ಲಿ. ನೋ. ಅದೇ ನಾನು ಇವತ್ತು ನನ್ನ ಫ್ರೆಂಡ್ ಜೊತೆ ಬರ್ತಿರ್ಬೇಕಾಗ ಕಾರಲ್ಲಿ ಹೇಳಿದೆ, ಈ ಏರಿಯಾಗೆ ಬಂದಾಗ ಈ ಜಯನಗರ ಇಲ್ಲೇ ಸುತ್ತಾಡಿದ್ದೀನಿ ನಾನು ಅಂತ. ಓಕೆ. ಸೊ ಹಳೆ ಮೆಮೊರೀಸ್ ನನಗೆ ಇಲ್ಲ ಸುತ್ತಾಡಿದ್ದೀನಿ ನಾನು ತುಂಬ. ವಿ ಪುರಂ ಕಾಲೇಜಿಗೆ ಬಂದಿದ್ದೀನಿ ಸುಮ್ಮನೆ ಒಂದು ಬೀಟ್ ಹಾಕೋಕ್ಕೆ. ಅದೆಲ್ಲ ಮಾಡಿದ್ದೀವಿ ನಾವು, ಅದೆಲ್ಲ ಇಲ್ಲ. ಬಟ್ ನಾವು ಐ ರೀಸೆಂಟ್ಲಿ ಟೋಲ್ಡ್ ಮೈ ಪೇರೆಂಟ್ಸ್ ಟು ಸರ್ಚ್ ಅ ಗರ್ಲ್ ಫಾರ್ ಮೀ ಆ್ಯಂಡ್ ಐ ಆಮ್ ರೆಡಿ ಟು ಟೈ ದ ನಾಟ್. ಬಟ್ ಯಾರಂತ ಗೊತ್ತಿಲ್ಲ ಅಷ್ಟೇ. ದೇ ಆರ್ ಆಲ್ಸೋ ಸರ್ಚಿಂಗ್. ಲವ್ ಮ್ಯಾರೇಜ್ ಅಂತೂ ಇಲ್ಲ, ಅರೇಂಜ್ ಮ್ಯಾರೇಜ್. ನಾನು ಲವ್ ಮಾಡಿಲ್ಲ ಸರ್ ನನ್ನ. ನಾನೇನು ಮಾಡಲಿ? ಐ ನೆವರ್ ಮೆಟ್ ಸಮ್ಮನ್ ಲೈಕ್ ಲವ್ ಮಾಡೋವಂಥ ಒಂದು ಐ ನೆವರ್ ಮೆಟ್ ಎನಿ ಒನ್. ನಾನು ಹೇಳಿದ್ನಲ್ಲ, ನಾನು ಆಚೆಲ್ಲೂ ಜಾಸ್ತಿ ಹೋಗಲ್ಲ. ಸೊ ಐ ನೆವರ್ ಮೆಟ್ ಎನಿ ಒನ್. ಬಟ್ ನೀವು ಕಾಲೇಜ್ ಲೈಫಲ್ಲಿ ನೀವು ಅಂದರೆ ಈಗ ಎರಡು ಥರ ಇರುತ್ತೆ ಲೈಫ್. ಒಂದು ಕ್ಯಾಮ್ರಾ ಎದುರುಗಡೆ, ಕ್ಯಾಮ್ರಾ ಬಿಟ್ಟು. ಕ್ಯಾಮ್ರಾ ಹಿಂದೆ ಕೂಡ ನೀವು ಶೈ ಅಂತ ಹೇಳಿದ್ರಿ. ಬಟ್ ಒಂದು ಕ್ಲೋಸ್ ಸರ್ಕಲಲ್ಲಿ ನೀವು ತುಂಬ ಕ್ಲೋಸ್ ಸರ್ಕಲ್ ಸರ್. ಕ್ಲೋಸ್ ಸರ್ಕಲ್. ಬಟ್ ಕ್ಲೋಸ್ ಸರ್ಕಲ್ ಯಾರು ಬಂದಿಲ್ವಾ ಲೈಫಲ್ಲಿ? ಇಲ್ಲ ಸರ್, ಬರೀ ಹುಡುಗರೇ ಇರೋದು. ನೋ ಸರ್, ನಾನು ಲವ್ ಎಲ್ಲ ಮಾಡಿದ್ದೀನಿ ಕಾಲೇಜಲ್ಲಿ, ಅದೆಲ್ಲ ಏನಿಲ್ಲ. ಬಟ್ ಇಟ್ ಡಿಂಟ್ ವರ್ಕೌಟ್ ಅವಾಗ. ಅದೇನು ನಿಮ್ಮೆಚ್ಚೋರ್ ಲವ್ ಅಂತ ಹೇಳ್ಬೋದು ಅದನ್ನೆಲ್ಲ. ಅವಾಗ 22, 23, 21 ಏನು ಗೊತ್ತು ನಮಗೆ. ಒಂದು ಕ್ರಷ್ ಇತ್ತು, ಒಂದು ಹುಡುಗಿ ಮೇಲೆ ಲವ್ ಇತ್ತು, ನೋಡಿದ ತಕ್ಷಣ ಇಷ್ಟಪಡೋದು. ಬಟ್ ಲವ್ ಮ್ಯಾರೇಜು ಅನ್ನೋದು ತುಂಬ ದೊಡ್ಡ ವಿಷಯ ಅಲ್ವಾ. ಐ ನೆವರ್ ಮೆಟ್ ಎನಿ ಒನ್ ಲೈಕ್ ದಟ್. ಆ್ಯಂಡ್ ನನ್ನ ಪ್ರಾಸೆಸ್ ವಾಸ್ ಟೂ ಬಿಗ್. ನನಗೆ ಡ್ಯಾನ್ಸ್ ಗೊತ್ತಿರಲಿಲ್ಲ, ನನಗೆ ಫೈಟ್ ಗೊತ್ತಿರಲಿಲ್ಲ. ನಾನು 120 kgs ಇದ್ದೆ. ಸೊ ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ. ಸೊ ಆ ಪ್ರಾಸೆಸ್ಸೇ 3-4 years ತೊಗೋತು ನಂದು. ಐ ಹ್ಯಾಡ್ ಟು ಕಟ್ ಡೌನ್ ಮೈ ವೇಟ್. ನಾನು ಯಾವಾಗ ಡಿಸೈಡ್ ಮಾಡಿದ್ನೋ, ಡ್ಯಾಡ್ ನನಗೆ ಕಾಲೇಜ್ ಓದಬೇಡ ಅಂದರು. ನಿಂಗೆ ಏನು ಇಷ್ಟ ಅದನ್ನು ಮಾಡು, ದುಡ್ಡು ವೇಸ್ಟ್ ಮಾಡಬೇಡ ಅಂದರು. ನಿಂಗೆ ಓದೋಕ್ಕೆ ಇಷ್ಟ ಇಲ್ಲ ಬಿಟ್ಬಿಡು, ಆ್ಯಕ್ಟಿಂಗ್ ಇಷ್ಟ ಐತೆ ಅದನ್ನು ಮಾಡು. ಸೊ ಅದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡು ಅಂದರು. ಸೊ ಐ ಹ್ಯಾಡ್ ಅ ಫಾದರ್ ಲೈಕ್ ದಟ್. ಸೊ ದಟ್ ಟುಕ್ ಅ ಲಾಟ್ ಆಫ್ ಟೈಮ್ ಫಾರ್ ಮೀ. ಸೊ ಅದು ಲವ್ ಮೇಲೆ ಹೋಗೋದು, ಸುತ್ತಾಡೋದು, ಪಾರ್ಟೀಸ್ಗೆ ಹೋಗೋದು ಅದು ಇರಲಿಲ್ಲ ನಂಗೆ ತಲೆಯಲ್ಲಿ. ಆ್ಯಂಡ್ ಐ ಡೋಂಟ್ ಲೈಕ್ ಟು ಗೋ ಟು ಪಾರ್ಟೀಸ್.
ಹೌದಾ? ನನಗೆ ಕ್ರೌಡೆಡ್ ಪ್ಲೇಸಸ್ ಹೋಗಿ ನಂಗೆ ಇಷ್ಟ ಇಲ್ಲ ಅಷ್ಟು. ಬಟ್ ಒಂದು ಸರ್ಕಲಲ್ಲಿ ನೀವು ಎಂಜಾಯ್. ಐ ಹ್ಯಾವ್ ಒಂದು 5-6 ಫ್ರೆಂಡ್ಸ್ ಆ್ಯಂಡ್ ಐ ಆಮ್ ಆಲ್ವೇಸ್ ವಿತ್ ದೆಮ್. ಸೊ ಹಾಗೆ ಯಾಕೆ ನಾನು ಆ ಪ್ರಶ್ನೆ ಕೇಳಿದೆ ಅಂದರೆ, ಈಗ ರಿಯಲ್ ಲೈಫಿನ ಎಕ್ಸ್ಪೀರಿಯೆನ್ಸ್ಗಳು ಅದು ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ನಿಮ್ಗೆ ಕೈ ಕೊಟ್ಟಿದ್ದಾಳೆ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್. ಆ ಕೈ ಕೊಟ್ಟಾಗ ನೀವು ಅನುಭವಿಸಿರೋ ಒಂದು ದುಃಖ ಇದೆಯಲ್ಲ, ಅದು ಖಂಡಿತ ನಿಮ್ಮ ಮನಸ್ಸಲ್ಲಿರುತ್ತೆ ಅಲ್ವಾ, ನಿಮ್ಮ ಮೈಂಡಲ್ಲಿರುತ್ತೆ. ನಿಮ್ಗೆ ಏನೇ ಲೈಫಲ್ಲಿ ಏನೇ ಆಗ್ಬೋದು, ಬಟ್ ವೆನೆವರ್ ಒಂದು ಯಾವುದೋ ಹಾಡು ಕೇಳಿದಾಗ ಅದನ್ನ, ಈಗ ಫಾರ್ ಎಕ್ಸಾಂಪಲ್ ವಿ ಪುರಂ ಬಂದು ನಿಮಗೆ ಯಾವುದೋ ಹುಡುಗಿ ನೆನಪು ಬಂದಿರ್ತಾಳೆ ಅಲ್ವಾ? ಅದಕ್ಕೆ ಹೇಳಿ ನನ್ನ ಫ್ರೆಂಡ್ಗೆಲ್ಲ ತುಂಬ ಸುತ್ತಾಡಿದ್ದೀನಿ ಅಂತ ನಾನು. ಓಕೆ ಸರ್, ನಾವು ಎಲ್ಲ ಕಡೆ ಸುತ್ತಾಡಿದ್ದೀವಿ ಸರ್ ಆ ಟೈಮಲ್ಲಿ. ಅಫ್ಕೋರ್ಸ್ ಆಸ್ ಐ ಸೆಡ್, ಲವ್ ಹ್ಯಾಸ್ ಹ್ಯಾಪೆಂಡ್, crushes have happened, but nothing like serious types has happened where I wanted to take it to the future. Maybe I was too immature for all that. ಓಕೆ ಯಾವುದರ ಹುಡುಗಿನ ಮಿಸ್ ಮಾಡ್ಕೋತೀರಾ? ಈ ಹುಡುಗಿ ಇರಬೇಕಾಗಿತ್ತು ನನ್ನ ಲೈಫಲ್ಲಿ ಅಂತ ಹೇಳಿ? ಇಲ್ಲ ಸರ್, ಆ ಥರ ಏನು ಮಿಸ್ ಮಾಡ್ಕೊಂಡಿಲ್ಲ ಸರ್, ನಾನು ಆ ಥರ ಏನು ಮಾಡಿಲ್ಲ. ಓಕೆ ಆ ಪ್ರಶ್ನೆ ನಾನು ಮೊದಲು ಕೇಳ್ತಾ ಇದ್ನಲ್ಲ, ಆ ಪ್ರಶ್ನೆ ಕಂಟಿನ್ಯೂ ಮಾಡೋದಾದರೆ ಯಾಕೆ ಕೇಳಿದೆ ಅಂದರೆ, ಅದು ಒಬ್ಬ ನಟನಿಗೆ ಅಂದರೆ ಒಂದು ಹಾರ್ಟ್ ಬ್ರೇಕ್ ಇದೆಯಲ್ಲ, ಒಂದು ಭಗ್ನ ಪ್ರೇಮ, ಒಬ್ಬ ನಟನಿಗೆ ಒಬ್ಬ ನಿರ್ದೇಶಕನಿಗೆ ಎಲ್ಲ ಅನುಭವಗಳು ಒಳ್ಳೆ ಅನುಭವಗಳು ಅವನ ಪಾಲಿಗೆ. ಅವ್ನು ಏನೇ ಆಗಲಿ ಅದನ್ನು ಯೂಸ್ ಮಾಡ್ಕೋತಾನೆ ಅಂತ ನಾನು ಓದಿರುವಂಥ. ಖಂಡಿತ, ಯಾಕಂದ್ರೆ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಅದೇ ಕಲ್ತ್ಕೊಟ್ಟು ಅಲ್ವಾ? ಕರೆಕ್ಟ್, 100%. ಸೊ ಹಾಗೆ ಅಂದರೆ ನಿಮಗೆ ಆ ಅನುಭವಗಳು ಹೆಲ್ಪ್ ಆಗೋ ಥರ ಅನುಭವಗಳಾಗಿದೆಯಾ ಅನ್ನೋದು? ಆಗಿದೆ ಸರ್. ಸಿ, ಹಾರ್ಟ್ ಬ್ರೇಕ್ ಅಂತ ಹೋಗಲ್ಲ, ಲೈಕ್ ಒಂದು ಲವ್ ಫೇಲಿಯರ್ ಇರ್ಬೋದು, ಅದಾಗಿದೆ. ಹೇಳಿ ಒಂದು ಲವ್ ಸ್ಟೋರಿ ಹೇಳಿ. ಎಷ್ಟು ಸರ್, ನಾನು ಹಿಂಗೆ ಸರ್ ಒಂದು ಲವ್ ಸ್ಟೋರಿ ಹೇಳಿ. No, see, I have had good friends from school. I have had crushes on girls and girls have had crushes on me. ಅದನ್ನು ನಾನು ಯಾಕೆ ಮಾತಿದ್ದು ನನ್ನ ಮಾತ್ರ ಹೇಳಿ, ಅವ್ರಿಗೂ ನನ್ನ ಮೇಲೆ ಕ್ರಶ್ ಆಗಿದೆ, ಅದು ನಿಜಾನೇ. ಓಕೆ, ಹೆಸರುಗಳು ಹೇಳಲ್ಲ, ಬಟ್ ಐ ಹ್ಯಾವ್ ಲೈಕ್ಡ್ ಫ್ಯೂ ಗರ್ಲ್ಸ್ ಆ್ಯಂಡ್ ಇಟ್ ಡಿಂಟ್ ವರ್ಕ್. ಅದೇ ನಾನು ಹೇಳ್ದಂಗೆ ಆ ಟೈಮಲ್ಲಿ ಸೀರಿಯಸ್ ಆಗಿ ಮದುವೆಗಿದ್ವಿ ಅನ್ನೋದೆಲ್ಲ ಇರಲಿಲ್ಲ ನನಗೆ. ವಿ ಹ್ಯಾವ್ ಲೈಕ್ಡ್. ಹಾರ್ಟ್ ಬ್ರೇಕ್ಗಿಂತ ಮೇ ಬಿ ವಿ ಜಸ್ಟ್ ಪಾರ್ಟೆಡ್ ವೇಸ್ ಅಷ್ಟೇ, ದೂರ ಆದ್ವಿ ಅಷ್ಟೇ, ಬಟ್ ನಾಟ್ ಹಾರ್ಟ್ ಬ್ರೇಕ್ ಅಲ್ಲ ಅಷ್ಟು. ಏನು ಸೀನ್ ಇಲ್ಲ. ಇಲ್ಲ. ಓಕೆ.